ऋषिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महभ्यो नमो गुरुभ्यः ओम ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಗ್ರಹದಿಂದ ನಾವು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 284ನೇ ಭಾಷ್ಯ ಭಾಗ ನೋಡ್ತಾ ಇದ್ದೀವಿ. ಕಾರ್ಯಕಾರಣ ಸಂಘಾತವು ಭೋಕ್ತೃವಲ್ಲ ಅಂತ. ಈ ಕರಣಗಳು ಇಂದ್ರಿಯಗಳು ಎಲ್ಲ ಸೇರಿ ಕಾರ್ಯ ಆಗ್ತಾ ಇದೆಯಲ್ಲ, ಅದ್ರದ್ದೆಲ್ಲ ಸೇರ್ಕೊಂಡು ಅವನೇ ಚೈತನ್ಯ ಅಲ್ಲ ಅಂತ ಆಕ್ಷೇಪ ಇಲ್ಲಿ. ಸಂಘಾತವೇ ಭೋಕ್ತೃವಾಗಲಿ ಅದಕ್ಕಿಂತ ಬೇರೆಯಾಗಿರುವ ಭೋಕ್ತೃವನ್ನು ಕಲ್ಪಿಸಿದ್ದರಿಂದ ಆಗಬೇಕಾದದ್ದು ಏನು? ಈ ಕಾರ್ಯಕರಣ ಸಂಘಾತನೇ ಚೈತನ್ಯ ಆಗ್ಲಿ ಅಥವಾ ಅದಕ್ಕಿಂತ ಬೇರೆ ಚೈತನ್ಯ ಇದ್ರೂ ಪರವಾಗಿಲ್ಲ, ನಮ್ಗೇನಾಗ್ಬೇಕು ಅದರಿಂದ ಅಂತ ಇಲ್ಲಿ ಆಕ್ಷೇಪ ತೆಗೆದಿದ್ದಾರೆ. ಪರಿಹಾರ ಆಗಲ್ಲ. ಏನಾಗ್ಬೇಕಾಗಿದೆ ನಿಮ್ಗೆ ಅಂತ, ಅದಕ್ಕಿಂತ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಇದ್ಕೊಳ್ಳಿ ಅಂತಲ್ಲ. ಇದೇನೆ ನಮ್ಗೇನ್ ಕಾಣ್ತಾ ಇದೆಯಲ್ಲಪ್ಪ, ಇದೇ ಚೈತನ್ಯ ಎಲ್ಲ ಕಾರ್ಯಕರಣ ಸಂಘಾತ ಶರೀರ ಇಂದ್ರಿಯ ಬುದ್ಧಿಗಳ ಕೂಡ್ಕೊಂಡೇನೆ ಮತ್ತೆ ದೇವತೆಗಳು ಅಂತ ಎಲ್ಲಾನು ನಾವೇನ್ ಹೇಳ್ತಾ ಇದೀವಲ್ಲ ಅದೆಲ್ಲ ಸೇರ್ಕೊಂಡ್ರೇನೆ ಚೈತನ್ಯ ಅಂತ ಆಗ್ಲಿ. ಅದಕ್ಕಿಂತ ಬೇರೆಯಾಗಿದೆ ಅಂತದ್ರಿಂದ ನಿಮ್ ಆಗಬೇಕಾದದ್ದೇನು ಅಂತ ಕೇಳ್ತಾ ಇರೋಂಥದ್ದು. ಪರಿಹಾರ ಹಾಗಲ್ಲ. ಏಕೆಂದರೆ ವರ್ಣಿಸಿದ್ದರಲ್ಲಿ ವಿಶೇಷವು ಕಂಡು ಬರುತ್ತದೆ. ಪ್ರಾಣ ಶರೀರ ಸಂಘಾತವೇ ಭೋಕ್ತೃವಾಗಿದ್ದರೆ ಸಂಘಾತ ಮಾತ್ರವು ಯಾವಾಗಲೂ ಸಮಾನವಾಗಿರುವುದರಿಂದ ವರ್ಣಿಸದಿರಲಿ ವಿಶೇಷವೇನು ಆಗುತ್ತಿರಲಿಲ್ಲ. ಆ ಪ್ರಾಣ ಶರೀರ ಸಂಘಾತನೇ ಚೈತನ್ಯ ಆಗಿದ್ದಿದ್ರೆ ಅದು ಅವನ್ಗೆ ಕರ್ದಗೆ ವರ್ಣಿಸಿ ನೋಡ್ದ, ಸುಮ್ನೆ ಮುಟ್ಟಿ ನೋಡ್ದ, ವರ್ಣಿಸ್ದ, ಅವಾಗೇನು ವಿಶೇಷ ಆಗ್ತಾ ಇರ್ಲಿಲ್ಲ ಅವನ್ಗೆ. ಸಂಘಾತಕ್ಕಿಂತ ಬೇರೆಯಾಗಿರುವ ಭೋಕ್ತೃವಿರುವನೆಂಬು ನಮ್ಮ ಪಕ್ಷದಲ್ಲಿ ಆದರೂ ಸಂಘಾತದ ಸಂಬಂಧ ವಿಶೇಷಗಳು ಅನೇಕವಾಗಿರುವುದರಿಂದ ವರ್ಣಿಸುವುದರಿಂದ ಅಥವಾ ವರ್ಣಿಸದಿರುವುದರಿಂದ ಆದ ವೇದನೆಯಿಂದ ಸುಖ ದುಃಖ ಮೋಹಗಳೆಂಬ ಮಧ್ಯಮ ಅಧಮ ಉತ್ತಮ ಕರ್ಮಗಳ ಫಲಭೇದ ಉಂಟಾಗುವುದು ಹೊಂದುವುದರಿಂದ ವಿಶೇಷವಾಗುವುದು ಯುಕ್ತ. ಅಲ್ಲಿ ಅವನ್ಗೆ ನಾವು ವರ್ಣಿಸಿ ಎಬ್ಸಿದ ತಕ್ಷಣ ಅವನ್ಗೆಲ್ಲ ಬಂದ್ಬಿಡ್ತು. ವೇದನೆ ಸುಖ ದುಃಖ ಕರ್ಮದ ಫಲ ಎಲ್ಲ, ಉತ್ತಮ ಕರ್ಮ ಆದ್ರೆ ಅದ್ರ ಫಲ ಹೆಂಗೆ ಅಂತ ಎಲ್ಲ ಗೊತ್ತಾಗೋಯ್ತು. ಅವನ್ಗೆ ಎಚ್ಚರ ಆದ ತಕ್ಷಣ ಎಲ್ಲ ಬಂದ್ಬಿಡ್ತು. ವರ್ಣಿಸದೆ ಇದು ಅಡಿ ಟಿಪ್ಪಣಿಯಲ್ಲಿ ವರ್ಣಿಸದೇ ಇರುವಾಗಿನ ಅಸ್ಫುಟ ವೇದನೆಯೇ ಬೇರೆ. ಅವ್ನು ನಿದ್ದೆ ಮಾಡ್ತಾ ಇದ್ನಲ್ಲ ಅವಾಗಿದ್ದಂತಹದ್ದೇ ಬೇರೆ, ವರ್ಣಿಸಿದಾಗ ಆಗುವ ಸ್ಫುಟ ವೇದನೆಯೇ ಬೇರೆ. ಮತ್ತು ವರ್ಣಿಸದಿರುವಾಗ ಸುಖ ದುಃಖ ಮೋಹಗಳೆಂಬ ವಿಶೇಷ ಫಲಗಳು ವರ್ಣಿಸದೇ ಇದ್ದಾಗ ಆಗದೇ ಇರುವುದು. ಯಾವುದು ಆಗಲ್ಲ, ಸುಖ ದುಃಖ ಮೋಹ ಯಾವುದು ಇರ್ಲಿಲ್ಲ. ಅವನು ಮಲ್ಕೊಂಡಿದ್ನಲ್ಲ, ವರ್ಣಿಸ್ತೀರ ಅವ್ನು ನಿದ್ದೆ ಮಾಡ್ತಾ ಇದ್ದಾಗ. ಇದೆಲ್ಲವೂ ಸಂಘಾತಕ್ಕಿಂತ ವ್ಯತಿರಿಕ್ತನಾದ ಭೋಕ್ತೃವಿದ್ದರೆ ಯುಕ್ತ. ಈ ಕಾರ್ಯಕಾರಣ ಸಂಘಾತಕ್ಕಿಂತ ಒಬ್ಬ ಬೇರೆ ಚೈತನ್ಯ ಇದ್ರೆ ಮಾತ್ರ ಈ ತರ ವರ್ಣಿಸ್ತಾ ಇದ್ದಾಗ ಅವನು ಸುಖವಾಗಿ ನಿದ್ದೆ ಮಾಡ್ತಾ ಇದ್ನಲ್ಲ ಆವಾಗ ಆ ತರ ಇದ್ರೆ ಮಾತ್ರ ಆಗುತ್ತಷ್ಟೇ. ಏಕೆಂದ್ರೆ ಆಗ ಭೋಕ್ತೃವು ಸುಪ್ತನಾಗಿದ್ದಾಗ ಅವನಿಗೆ ಎಚ್ಚರದಲ್ಲಿರುವ ಇಂದ್ರಿಯ ವಿಶೇಷ ಸಂಬಂಧ ವಿಶೇಷಗಳು ಇರ್ಲಿಲ್ಲ. ಅವನಿಗೆ ಯಾವುದೇ ಇಂದ್ರಿಯಗಳು ಕಾರ್ಯಕರಣ ಸಂಘಾತದ ಯಾವುದೇ ಸಂಬಂಧ ಇರ್ಲಿಲ್ಲ ಅವನಿಗೆ ನಿದ್ದೆಯಲ್ಲಿದ್ದಾಗ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಎಚ್ಚದ ತಕ್ಷಣ ಎಲ್ಲ ಬಂದ್ಬಿಡ್ತು. ಅವನು ಏನಾಗಿದ್ನೋ ಅವನು ನಾನಾತ್ವ ಬಂದ್ಬಿಡ್ತು ಅವನು ವರ್ಣಿಸಿ ಎಬ್ಸಿದ ತಕ್ಷಣ ಅಂತ. ಆದರೆ ಸಂಘಾತವೇ ಭೋಕ್ತೃವೆಂಬ ಪಕ್ಷದಲ್ಲಿ ಸಂಬಂಧವಾಗಲಿ ಕರ್ಮ ಫಲವಾಗಲಿ ಬೇರೆಯಾಗುವುದಕ್ಕೆ ಕಾರಣವಿಲ್ಲದ್ದರಿಂದ ವಿಶೇಷವಾಗುವುದು ಯುಕ್ತವಲ್ಲ. ಅಂದ್ರೆ ಅದರ ಸಂಘಾತ ಕಾರ್ಯಕಾರಣ ಸಂಘಾತನೇ ಏನಾದ್ರು ಚೈತನ್ಯ ಆಗಿದ್ರೆ ಇದ್ರ ಸಂಬಂಧ ಕರ್ಮ ಫಲ ಬೇರೆ ಬೇರೆಯಾಗಿ ತೋರೋದಕ್ಕೆ ವಿಶೇಷವಾಗಿ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇದು ಕಾರ್ಯಕರಣ ಸಂಘಾತದ ಫಲ. ಇದು ಅವನಿಗೆ ವೇದನೆಗಳು ಸುಖ ದುಃಖ ಎಲ್ಲ ಆಯ್ತಲ್ಲ, ಇದು ಕರಣಗಳು ಕ್ರಿಯೆ ಆಗಿ ಅವನಿಗೆ ಎದ್ದ ತಕ್ಷಣ ಆಗಿದ್ದೆಲ್ಲ. ಹೀಗೆಯೇ ಶಬ್ದಾದಿಗಳು ಬಲವಾಗುವುದು ಕಡಿಮೆಯಾಗುವುದು ಮುಂತಾದದ್ದರಿಂದ ಆಗುವ ವಿಶೇಷವೂ ಯುಕ್ತವಲ್ಲ. ಇವಾಗ ನಮ್ಗೆ ಜೋರಾಗಿ ಕೂಗದೆ ಇದ್ರು ನಮ್ಗೆ ಎಷ್ಟೋ ಸರ್ತಿ ಅಲಾರಂ ಹೊಡೆದು ನಮ್ಮ ಹೆಸರಿಗೆ ಹಿಡಿದು ಕರ್ದೇ ಇರೋದಿಲ್ಲ. ಅಲಾರಂ ಹೊಡೆದಾಗೂ ನಮ್ಗೆ ಎಚ್ಚರ ಆಗೋಗುತ್ತೆ. ಆದ್ರೆ ಇಲ್ಲಿ ಇವನ್ನ ಕರೆದ್ರೆ ಕೂಗದೆ ಏನ್ ಮಾಡಿದ್ರು ಎಚ್ಚರ ಆಗ್ಲಿಲ್ಲ, ಹಿಡಿದು ಅಲ್ಲಾಡ್ಸಿದಾಗ ಮಾತ್ರ ಎಚ್ಚರ ಆಯ್ತಲ್ಲ. ಆದರೆ ಈ ವಿಶೇಷವೂ ಇದೆ. ಏಕೆಂದರೆ ಸುಮ್ಮನೆ ಮುಟ್ಟಿದ್ದರಿಂದ ಎಚ್ಚರದೇ ಇದ್ದ ಸುಪ್ತ ಪುರುಷನನ್ನು ಕೈಯಿಂದ ಹೊರಳಿಸಿ
ಅಜಾತ ಶತ್ರು ಎಚ್ಚರಗೊಳಿಸಿರುತ್ತಾನೆ. ಅವನು ಕೂಗ್ದ ಆ ವಿಶೇಷವಾದ ನಾಮಗಳಿಂದ ದೇವತೆಗಳ ಹೆಸರಿಂದ ಎಲ್ಲ ಕೂಗ್ದ, ಅವಾಗೂ ಎಚ್ಚರ ಆಗ್ಲಿಲ್ಲ. ಮತ್ತೆ ಮುಟ್ಟಿದ ಅವಾಗೂ ಎಚ್ಚರ ಆಗ್ಲಿಲ್ಲ. ಆದ್ರೆ ವರ್ಣಿಸಿ ಎಬ್ಬಿಸ್ದಾಗ ಮಾತ್ರ ಅವನ್ಗೆ ಈ ಕಾರ್ಯಕರಣ ಸಂಘಾತದ್ದು ಎಚ್ಚರ ಆಗಿ ಗೊತ್ತಾಯ್ತು. ಅದೆಲ್ಲ ಇವಾಗ ಇಲ್ಲೇನೋ ಕಾರ್ಯಕರಣ ಸಂಘಾತವು ಚೇತನ ಅಂತ, ಕಾರ್ಯಕರಣವು ಸಂಘಾತವು ಚೇತನ ಅಂತ ಹೇಳಿದವಾಗ ಕಾರ್ಯಕರಣ ಸಂಘಾತವು ತೋರುವ ಮುಂಚೆ ಏನಾಗಿತ್ತು ಅಲ್ಲ, ಅದಕ್ಕೆ ಸ್ವಾಮಿಗಳಿರೋದು ಸ್ಫುಟ ವೇದನೆ ಅಸ್ಫುಟ ವೇದನೆ ಅಂತ. ಕಾರ್ಯಕರಣದ ಸಂಘಾತವು ತೋರುವುದಕ್ಕೆ ಮುಂಚೆ ಆಗುವಂಥದ್ದು ಅಸ್ಫುಟ ವೇದನೆ ಅಂತ ಹೇಳಿದರೆ, ಅಲ್ಲಿ ಆಗುವಂತಹ ಒಂದು ಸುಖ ಮತ್ತೆ ಕಾರ್ಯಕರಣ ಸಂಘಾತದಲ್ಲಿರುವಂತಹ ಒಂದು ವೇದನೆ ಎರಡು ಒಂದೇ ಅಲ್ಲ. ಅದು ನಾನು ಮೊನ್ನೆ ಹೇಳಿದ್ದನ್ನ ಅದನ್ನ ಹೇಳಕ್ ಇಟ್ಕೊಂಡು ಹೇಳಿ, ಅದು ಹೇಳಿಲ್ಲ ಅಂತಂದ್ರೆ ಇದನ್ನ ಅರ್ಥ ಮಾಡಿಸೋದಕ್ಕೆ ಆಗಲ್ಲ. ಅದು ಆಚಾರ್ಯ ಹೇಳಿ ತೋರಿಸಿದಾರೆ ಅದನ್ನ. ಇಲ್ಲೇನು ಅವನು ಮಲಗೋದಕ್ ಮುಂಚೆ ಸೈನಿಕ ಅಂತ ಅವನು ನಿದ್ದೆಗೆ ಹೋಗ್ಲಿಲ್ಲ. ಅವನು ಆತ್ಮಸ್ವರೂಪದಲ್ಲೇ ನಿದ್ದೆ ಮಾಡ್ದ. ಅವನ್ಗೆ ಆ ನಿದ್ದೆಲಿದ್ದಾಗ ತಾನ್ ಸೈನಿಕ ಅನ್ನೋದು ಗೊತ್ತಿರ್ಲಿಲ್ಲ. ಎದ್ದ ತಕ್ಷಣ ಅದೆಲ್ಲಾನು ಬಂತು, ವೇದನೆ ಸುಖ ದುಃಖ ಎಲ್ಲ ಬಂತು ಅವನ್ಗೆ. ಆದ್ರೆ ಆ ನಿದ್ದೆನಲ್ಲಿ ಯಾವ್ದೂ ಇರ್ಲಿಲ್ಲ ಅವನ್ಗೆ. ಸರಿನಾ? ಸರಿ, ಅದೇ ಉದಾಹರಣೆ ಕೊಟ್ಟು ಹೇಳಿದ್ನಲ್ಲ ಅದು ಹಿಂಗೆ ಅಂತ, ಯಾವ ತರ ಅಂತ ಅಂದ್ಬಿಟ್ಟು ಹೇಳಿ. ಇವಾಗ ಕರೆಂಟ್ ಮೋಟ್ರ್ ಇರುತ್ತೆ, ಅದಲ್ಲ ಹೇಳ್ತೀರಾ? ಮಡಿಕೆ ಮಣ್ಣು ಮಣ್ಣು ಇರುತ್ತೆ. ಮಣ್ಣೆ ಹಂಗೆ ಮಡಿಕೆ ರೂಪದಲ್ಲಿ ತೋರೋದಿಲ್ಲ. ಅದಕ್ಕೆ ಬೇರೆ ಕ್ರಿಯೆ ಬೇಕು. ಕ್ರಿಯೆ ಮಾಡೋನೊಬ್ನು ಇರ್ಬೇಕು, ಕುಂಬಾರ ಇರ್ಬೇಕು. ಅದಕ್ಕೆ ಉಪಕರಣಗಳು ಬೇಕು, ಸಲಕರಣೆಗಳೆಲ್ಲ ಬೇಕು. ಚಕ್ರ, ಇದು ಗಾಳಿ ಸುತ್ತ ತರದಿರುತ್ತಲ್ಲ ಅದು, ಬೆಂಕಿ ಬೇಕು ಸುಡೋದಕ್ಕೆ, ನೀರ್ ಬೇಕು ಕಲಸಿ ಹದ ಮಾಡ್ಬೇಕು, ಎಲ್ಲ ಬೇಕು, ಕಾರಕಗಳು ಬೇಕು. ಆ ಮಡಿಕೆ ಅದ್ರ ಫಲ. ಮಣ್ಣೆ ಮಡಿಕೆಯಾಗಿ ತೋರ್ತಾ ಇದೆ ಅಂದ್ರೆ ಯಾರು ಒಪ್ಪೋದಿಲ್ಲ. ಮಣ್ಣು ಮಣ್ಣಾಗೆ ಇರುತ್ತಷ್ಟೇ ಹೊರತು ಕಾರ್ಯಕಾರಣ ಸಂಘಾತ ಎಲ್ಲ ಸೇರ್ಕೊಂಡಾಗ ಅದು ಕ್ರಿಯೆ ಆಗಿ ಮಡಿಕೆಯಾಗಿ ತೋರುತ್ತೆ. ಚಿನ್ನನೂ ಅಷ್ಟೇ, ಚಿನ್ನನೇ ಯಾರು ಆಭರಣಗಳು ಅಂತ ಯಾರು ಗುರುತಿಸೋದಿಲ್ಲ. ಚಿನ್ನ ಅಷ್ಟೇ ಆಗಿರ್ತೈತೆ. ಅದಕ್ಕೆ ನಾಮರೂಪಗಳು ಕೊಡ್ತೀವಿ ನಾವು. ಬಳೆ ಆಗ್ಬೋದು, ಇನ್ನೇನಾದ್ರೂ ಆಗ್ಬೋದು, ಅದು ನಾಮರೂಪಗಳು. ಅದೇ ತರ ಇವನಿಲ್ಲಿ ಮಲಗಿದ್ದಾಗ ಅವ್ನ್ಗೆ ಯಾವುದೇ ಇರ್ಲಿಲ್ಲ. ಅವನು ಬರೀ ಆತ್ಮನಾಗೆ ಇದ್ದ. ಅವನ್ಗೆ ಯಾವುದೇ ಬೇರೆ ಅನುಭವಗಳು ಯಾವ್ದು ಇರ್ಲಿಲ್ಲ. ಅವನ್ಗೆ ಮಣ್ಣೆ ಇದ್ದಂಗೆ ಅಲ್ಲಿ ಆತ್ಮನಾಗೆ ಇದ್ದ. ಅವನಲ್ಲಿ ಕಾರಣ ರೂಪದಿಂದಲೇ ಇದ್ದ. ಮಣ್ಣೆ ಇರ್ತ ಕಾರಣ ರೂಪದಿಂದನೇ ಇದ್ದ. ಆಯ್ತಾ? ಅಂದ್ರೆ ನೀವು ಅದೊಂಥರ ಎಲ್ಲಾನು ಮಿಕ್ಸ್ ಮಾಡಿ ಹೇಳ್ತಾ ಇದೀರಾ. ಒಂದು ಕರೆಕ್ಟ್ ಆಗಿ ಒಂದು ಚಾನಲ್ ಆಗಿ ಹೇಳ್ತಾ ಇಲ್ಲ. ಇವಾಗ ಉದಾಹರಣೆ ಕೊಟ್ರೆ ಫಸ್ಟ್ ಮಣ್ಣಿನ ಉದಾಹರಣೆ ಕೊಟ್ರಿ. ಮಣ್ಣು ತಾನು ಮಡಕೆ ಆಗ್ಬೇಕು ಅಂತಂದ್ರೆ ಮಧ್ಯದಲ್ಲಿ ಪ್ರೋಸೆಸ್ ಆಗುತ್ತೆ. ಅದನ್ನ ಏನಂತ ಕರೀತಾರೆ? ಕ್ರಿಯೆ, ಕಾರಕಗಳು. ಕ್ರಿಯೆ ಅಂದ್ರೇನು, ಕಾರಕ ಅಂದ್ರೇನು? ಮಣ್ಣು ಮತ್ತೆ ಮಡಕೆ ಉದಾಹರಣೆ ಹೇಳಿ. ಕಾರಕಗಳಲ್ಲಿ ಸಾಮಗ್ರಿಗಳು, ಕ್ರಿಯೆ ಅಂದ್ರೆ ಮಾಡೋದು. ಸೊ ಏನಾದ್ರು ಸಲಕರಣೆ ಬೇಕು, ಕಾರಕಗಳು ಬೇಕು, ಮತ್ತೆ ಕ್ರಿಯೆ ಬೇಕು. ಎರಡು ಇದ್ರೇನೆ ಏನಾಗುತ್ತೆ ಅವಾಗ? ಮಡಕೆ ಆಗೋದು. ಅದಕ್ಕೆ ಏನಂತಾರೆ? ಮಡಕೆ ಆಗೋದು. ಮಡಕೆಗೆ ಏನಂತಾರೆ? ಕ್ರಿಯೆ ಕಾರಕ ಆದ್ಮೇಲೆ ಫಲ. ಕ್ರಿಯಾ ಕಾರಕ ಫಲ. ಇದು ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಕ್ರಿಯಾಕಾರಕ ಫಲ. ಆಯ್ತಾ? ಇದು ಕ್ರಿಯಾಕಾರಕ ಫಲವಾದರೇನೆ ಇದಾಗುವಂಥದ್ದು ಮೊದಲನೇ ಪಾಯಿಂಟ್. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಯಾವುದೇ ವಸ್ತುವು ತಾನು ಕಾರಣ ರೂಪದಲ್ಲಿದ್ದಾಗ ಅದು ತನ್ನ ಸಹಜ ರೂಪದಲ್ಲಿರುತ್ತೆ. ಆ ಸಹಜ ರೂಪದಲ್ಲಿ ಇರ್ಬೇಕಾದ್ರೆ ಅಂದ್ರೆ ತನ್ನ ಸ್ವಭಾವದ ರೂಪದಲ್ಲಿರುತ್ತೆ. ಅದಕ್ಕೆ ಮೂಲ ಸ್ವಭಾವ ಏನೋ ಆ ಸ್ವಭಾವದಲ್ಲೇ ಇರುತ್ತೆ. ಅದು ಯಾವತ್ತೂ ಕೂಡ ಯಾರೂ ಕೂಡ ಕಾರ್ಯರೂಪದಿಂದ ಗುರುತಿಸುವುದಿಲ್ಲ. ಕಾರ್ಯರೂಪದಲ್ಲಿ ಪರಿವರ್ತನೆ ಆಗುತ್ತಲ್ಲ, ಅದ್ರ ವಸ್ತು ಅದೇ ಆಗಿರುತ್ತೆ. ಕಾರ್ಯರೂಪದಲ್ಲಿ ಬಂದಾಗೂ ಕೂಡ ವಸ್ತು ಅದ ಒಂದು
ಸಾರಾಂಶ ಅದೇ ಆಗಿದ್ರು ಕೂಡ ಗುರುತಿಸ್ಬೇಕಾದ್ರೆ ಅದು ಕಾರ್ಯರೂಪದಿಂದ ಗುರುತಿಸೋದಿಲ್ಲ. ಉದಾಹರಣೆ ಯಾವ್ದು ಹೇಳೆ? ಉದಾಹರಣೆಗೆ ಕಾರಣ ರೂಪದಿಂದ ಯಾವತ್ತೂ ಕೂಡ ಕಾರ್ಯರೂಪದಿಂದ ಗುರುತಿಸೋದಿಲ್ಲ. ಉದಾಹರಣೆಗೆ ಯಾವ್ದು ಹೇಳಿ? ನೀರು ಐಸ್ ಆಗಿರುತ್ತೆ, ಆದ್ರೆ ನೀರೇ ಐಸ್ ಆಗಿರುತ್ತೆ ಅಂತ ನಾವು. ಐಸ್ ಆಗಿದ್ದಾಗ, ನೀರಾಗಿದ್ದಾಗ ಅದು ಐಸ್ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ ಅಲ್ವಾ? ಹಾಗೇನೆ ಚಿನ್ನದ ಗಟ್ಟಿ ಇರ್ಬೇಕಾದ್ರೆ ಯಾವ್ದು ಬಳೆ, ಇದು ನನ್ ಡಾಬು ಅಂತ ಯಾರು ಹೇಳಲ್ಲ, ಚಿನ್ನ ಅಂತಾನೆ ಹೇಳ್ತಾರೆ ಅಲ್ವಾ? ಅಂದ್ರೆ ಏನಾಯ್ತು, ಅದು ಚೆನ್ನಾಗಿ ಹಿಡ್ಕೋಬೇಕು ಮನಸ್ಸಿಗೆ ಅದನ್ನ. ಅದು ತನ್ನ ಸ್ವಭಾವದಲ್ಲಿ ಇರುತ್ತೆ, ಮೂಲ ಸ್ವಭಾವದಲ್ಲೇ ಇರುತ್ತೆ, ಅದು ಯಾವುದು ಬದಲಾಗಲ್ಲ. ಬೇಕಾದ್ರೆ ಸುಧಾರಣೆ ಕೊಟ್ಟಿದ್ದಾಗೈತೆ. ಅದು ಯಾವಾಗ ಕಾರ್ಯರೂಪದಲ್ಲಿ ಬದಲಾಗುತ್ತೋ ಆಗ ಕ್ರಿಯಾಕಾರಕಗಳಾದ್ಮೇಲೆ ಅಲ್ಲಿ ಆ ಆ ಆ ಒಂದು ಸಾರಾಂಶ ಅದಿದ್ರೆ ಅದೇ ಇದ್ರೂ ಕೂಡ ವಿಶೇಷ ರೂಪದಲ್ಲಿ ತೋರ್ಪಡುತ್ತೆ. ವಿಶೇಷ ರೂಪಗಳು ಅದೇ ಒಂದು ಕಂಟೆಂಟ್ ಅದೇ ಇರುತ್ತೆ, ವಿಶೇಷ ರೂಪಗಳಲ್ಲಿ ತೋರಿಕೊಳ್ಳುವಂಥದ್ದು ಅಂತ. ಇಲ್ಲಿ ದ್ರಾಷ್ಟಾಂತದಲ್ಲಿ ಹೇಗೆ? ಪ್ರತಿಭಾ ಅಂತ ಹೇಳ್ತೀರಾ? ಮ್ಯೂಟ್ ಅಲ್ಲೇ ಇದ್ದೀರಾ? ದ್ರಾಷ್ಟಾಂತದಲ್ಲಿ ಆತ್ಮನು ಬೇರೆ ಬೇರೆ ತರ ತೋರ್ಕೊಂತಾನೆ. ಆತ್ಮ ಬಂದು ಕಾರ್ಯ ಅಲ್ಲ. ಆತ್ಮ ಬಿಟ್ಬಿಡಿ ಇವಾಗ. ಆತ್ಮನೇ ತಾನು ತನ್ನ ಕಾರಣ ರೂಪದಲ್ಲಿದ್ದಾಗ ಅಂತಂದ್ರೆ ಎಲ್ಲಿ? ಈ ಒಂದು ನಿದ್ರೆ ಮತ್ತೆ ಎಚ್ಚರದಲ್ಲಿ ಹೇಳ್ತಾ ಇರೋದಲ್ಲ. ಕಾರಣ ರೂಪದಲ್ಲಿ ಅಂದ್ರೆ ಯಾವುದು? ಕಾರಣ ರೂಪ ಅಂದ್ರೆ ಗಾಢ ನಿದ್ದೆ ಸ್ವಭಾವ. ಗಾಢ ನಿದ್ರೆಯಲ್ಲಿ ಕಾರಣ ರೂಪದಲ್ಲಿದ್ರೆ ತನ್ನ ಸ್ವಭಾವದಲ್ಲೇ ಅದು ಇರೋಂಥದ್ದು. ಇವಾಗ ನೀರು ತನ್ನ ಸ್ವಭಾವದಲ್ಲೇ ಅದಿರುತ್ತೆ ಅಂತಂದವಾಗ ನಾವು ನಮ್ಮ ಸ್ವಭಾವದಲ್ಲೇ ಇರುವಂತದ್ದು ಅಂತ ಅಂದ್ರೆ ಅದು ಸಚ್ಚಿದಾನಂದ ರೂಪವಾಗಿ ನಾವು ಇರ್ತೀವಿ, ಅಲ್ಲಿ ನಿರಾಕಾರ ಸ್ವರೂಪದಲ್ಲಿ ಇರ್ತೀವಿ ಅಂತ. ಯಾವಾಗ ಈ ದೃಷ್ಟಾಂತ ಕಾರಣ ಆದಾಯ್ತು ಅಂತ. ಕಾರ್ಯರೂಪವಾಗಿ ಮಣ್ಣು ಮಡಕೆ ಆದಾಗ ಏನೇನಾಗುತ್ತೆ ಮಧ್ಯದಲ್ಲಿ? ಕ್ರಿಯೆ ಆದಾಗ ಎಲ್ಲ ನಾವು ಏನಾಗಿರ್ತೀರೋ ಅದೆಲ್ಲ ಕ್ರಿಯೆ ಮತ್ತೆ ಕಾರಕ ಆಗುತ್ತೆ. ಆಯ್ತಾ? ಇಲ್ಲಿನ ದೃಷ್ಟಾಂತದಲ್ಲಿ ಕ್ರಿಯೆ ಮತ್ತೆ ಕಾರಕ ಯಾವುದು? ಇಲ್ಲಿ ಇರೋಂಥ ದೃಷ್ಟಾಂತದಲ್ಲಿ ಕ್ರಿಯೆ ಬಂದು ಹೊರಲಾಡ್ಸೋದು ಅಲ್ವಾ? ಅದರಿಂದ ಏನಾಗುತ್ತೆ? ಕಾರಕ ಬಂದು ಹೊರಲಾಡ್ಸೋದೇನೆ. ಫಲ ಬರುತ್ತೆ. ಫಲ ಬಂದು ಅದೇ ನಾವ್ ಏನಾಗಿರ್ತೀರೋ ಅದೇ ತರ ಎದ್ದೊಳೋದು. ಮತ್ತೆ ಸುಖ ದುಃಖಗಳು, ಕಾರ್ಯಕಾರಣ ಸಂಗಾತ ಎಲ್ಲ ಬಂದ್ಬಿಡುತ್ತೆ. ಅದು ಫಲ. ಇದು ವಿಶೇಷ ರೂಪನ ಸಾಮಾನ್ಯ ರೂಪನ? ವಿಶೇಷ ರೂಪಗಳು. ವಿಶೇಷ ರೂಪ ಅಲ್ವಾ? ಇವಾಗ ಮಣ್ಣು ಮಡಿಕೆ ಕುಡಿಕೆ ಶಾವೆ ಅದನ್ನ ಮಣ್ಣಿನ ವಿಶೇಷ ರೂಪಗಳು. ಹಾಗೇನೆ ಇಲ್ಲಿ ಅದೇ ತರ ಸ್ವಭಾವವು ಆ ಸ್ವಭಾವದಲ್ಲಿ ಇದ್ದಾಗ ಕಾರ್ಯಕರಣ ಸಂಘಾತ ತೋರ್ಕೊಳ್ಳೋದು ಯಾವಾಗ ಅಂತಂದ್ರೆ ಅದು ಹೊರಳಾಸ ಕ್ರಿಯಾಕಾರಕಗಳಿಂದ ಫಲ ಆಗುತ್ತದೆ. ಇದು ಕ್ರಿಯಾಕಾರಕ ಫಲ ಅಂತ ವೇದಾಂತದಲ್ಲಿ ಬರ್ತಾ ಇರ್ತದೆ. ಕ್ರಿಯಾಕಾರಕ ಫಲ ಅಂತ. ಇದು ಕ್ರಿಯಾಕಾರಕದಿಂದ ಫಲ ಆಗುವಂಥದ್ದು. ಇವಾಗ ನಾವು ಆತ್ಮ ಅಂತ ಹೇಳ್ಬಾರ್ದ, ಗಾಢ ನಿದ್ರೆ ಅಂತಾನೆ ಹೇಳ್ಬೇಕಾ? ಇನ್ನ ಅಲ್ಲಿಗೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ. ಹೌದು, ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಇನ್ನ ಪೂರ್ತಿ ಇದಕ್ಕೆ ಉಪನಿಷತ್ನಲ್ಲಿ ಅಲ್ಲಿವರೆಗೂ ಬಂದಿಲ್ಲ. ಇನ್ನ ನಮ್ಮ ಸ್ವಭಾವದಲ್ಲಿ ಇರ್ತೀವಿ ಅಂತ, ನಮ್ಮ ಆತ್ಮರೂಪದಲ್ಲೇ ಇರ್ತೀವಿ. ಹೌದು, ಸರಿನೇ. ಅದ್ರ ಸದ್ಯಕ್ಕೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಸ್ವಭಾವದಲ್ಲಿ ಇರ್ತೀವಿ ಅಂತ ಅಂದವಾಗ ಇಲ್ಲಿ ನಿದ್ರೆನಲ್ಲಿ ಉತ್ತರ ಕೊಡದವಾಗ ನೀವು ನಿದ್ರೆನಲ್ಲಿ ಅಂತ ಹೇಳಿದ್ರಲ್ಲ, ನಮ್ಮ ನಿದ್ರೆನಲ್ಲಿ ಕಾರಣ ರೂಪದಲ್ಲಿ ಇರ್ತೀವಿ ಅಂತ ಅದನ್ನ ನಾವು ಉತ್ತರ ಕೇಳಿದ್ದು. ನೀವ್ ಹೇಳಿ ಸರಿನೇ, ಆತ್ಮರೂಪದಲ್ಲೇ ಇರ್ತೀವಿ ಅನ್ನೋ ಸರಿನೇ. ಇಲ್ಲಿಗೆ ಇದು ಒಪ್ಪುತ್ತೆ. ದ್ರಾಷ್ಟಾಂತದಲ್ಲಿ ಅಂತ ಹೇಳಿದಾಗ ನಿದ್ರೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ದ್ರಾಷ್ಟ ಅಂತ ನಿದ್ರೆ, ಸುಷುಪ್ತಿ ದ್ರಾಷ್ಟ ಅಂತ. ಇಲ್ಲಿ ಆತ್ಮ ಅಂತ ಡಿಕ್ಲೇರ್ ಮಾಡ್ಬಾರ್ದು. ಇಲ್ಲಿ ಆತ್ಮ ಅಂತ ಡಿಕ್ಲೇರ್ ಮಾಡಿದ ಆಮೇಲೆ ಅದರೇ ಸ್ವರೂಪ ಆಗಿರ್ತೀವಿ ಅಂತ. ಆಯ್ತಾ? ನೀವು ಹೇಳಿದೇನ ಕರೆಕ್ಟ್, ಆದ್ರೆ ಹಾಗೆ ಅಂತ. ಇನ್ನು ಈಗ ಸರಿ ಆಯ್ತು. ಹೊರಲಾಡ್ಸಂತದ್ದು ನಮ್ ಕಂಡಿತ್ತು. ಹೊರಲಾಡಿಸ್ತಾ ಇದ್ರು ಕೂಡ ನಾವು ಸಹಜವಾಗಿ ಎಚ್ಚರ ಆಗ್ತೀವಲ್ಲ. ಯಾರು ದಿನಾಗ್ಲೂ ಏನೋ ಹೊರಲಾಡ್ಸೋದನ್ನ, ಆದ್ರೂ ನಾವು ಎದುರಳ್ತೀವಲ್ಲ, ಅಲ್ಲೆಲ್ಲ ಆಯ್ತು ಕ್ರಿಯಾಕಾರಕಗಳು.
ಅದೇ ಅವ್ರು ಹೇಳ್ತಾರಲ್ವಾ, ಒದ್ದು ಮಲಗಿಸುತ್ತೆ, ಗುದ್ದಿ ಮಲಗಿಸುತ್ತೆ, ಒದ್ದೆಬ್ಸುತ್ತೆ ಅಂತ. ಪ್ರಾರಬ್ಧ. ಪ್ರಾರಬ್ಧ ನಮ್ಮನ್ನ ನಿದ್ದೆ, ನಮ್ಗೆ ನಮ್ಮ ಪ್ರಾರಬ್ಧ ಶುರು ಆಗಿದ್ರೆ ನಿದ್ದೆಯಿಂದ ಎಬ್ಬಿಸ್ಬಿಡುತ್ತೆ. ನಾವೇನ್ ಮಾಡಿದ್ರು ಕೂಡ ನಿದ್ದೆ ಬರೋದಿಲ್ಲ. ನಮ್ ನಿದ್ದೆ ನಾವ್ ಮಲ್ಕೋಬೇಕಪ್ಪ, ಇವತ್ತು ತುಂಬಾ ಸುಸ್ತಾಗ್ಬಿಡಿದೆ, ಆಯಾಸ ಆಗ್ಬಿಡಿದೆ, ಕಣ್ಣೆಲ್ಲ ಉರಿತಾ ಇದೆ ಅನ್ಕೊಂಡ್ರೆ ರಾತ್ರಿ 2 ಗಂಟೆ ಆದ್ರೆ ನಿದ್ದೆ ಬರಲ್ಲ. ಯಾಕಂದ್ರೆ ಪ್ರಾರಬ್ಧ ಮುಗ್ದಿರಲ್ಲ ನಿಮ್ದು, ಅಲ್ವಾ? ಅಕಸ್ಮಾತ್ ಹಾಗೆ ಮಧ್ಯರಾತ್ರಿ ಆದ್ರೂನು ಎಚ್ಚರಿಕೆ ಆಗ್ಬೇಕಂದ್ರೆ ಎಚ್ಚರಿಕೆ ಆಗ್ಬಿಟ್ಟು ಏನೋ ಯೋಚನೆ ಮಾಡ್ಬೇಕಲ್ಲ, ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಬೇಕಾದ್ರೆ ಮಲ್ಕೊಳಕ್ಕೆ ಅನುಕೂಲ ಆಗುತ್ತೆ ಆತರ. ಹಾಗಾಗಿ ಅದು ಕೂಡ ಕ್ರಿಯಾಕಾರಕಗಳಾಯ್ತು, ಅದು ಕೂಡ ಆಗತ್ತೆ. ಪ್ರಾರಬ್ಧವು ಕೂಡ ಬಂದಾಗ ಅದಾಗತ್ತೆ. ಹಾಗಾಗಿ ಇಲ್ಲಿ ಅವನು ನೀವು ಹೇಳ್ದ ಹಾಗೆ ಬೇರೆ ಬೇರೆ ಇದೆ ನೋಡಿ. ಇಲ್ಲಿ ಸಂಘಾತವೇ ಭೋಕ್ತೃವಾಗಿರಲಿ, ಚೈತನ್ಯವಾಗಿರಲಿ ಅಂತ ನೀವು ಹೇಳ್ತಾ ಇದೀವಲ್ಲ, ಈ ಸ್ಫುಟ ವೇದನೆ ಅಸ್ಫುಟ ವೇದನೆ ಈ ಎರಡೂ ಇದೆ ಅಲ್ಲಿ. ಇಲ್ಲಿ ಕಾರಣ ರೂಪದಲ್ಲಿ ಇರ್ಬೇಕಾದ್ರೆ ಅಲ್ಲಿ ಅನುಭವಿಸ್ತಾ ಇದ್ದಂತ ಸುಖನೇ ಬೇರೆ. ಇಲ್ಲಿ ಕಾರ್ಯಕರಣ ಸಂಘಾತದಲ್ಲಿ ಬಂದಾಗ ಏನೇನಾಗುತ್ತೆ ಅಂತ ಅದನ್ನೇ ಹೇಳ್ತಾ ಇರೋದು. ಸುಖ ದುಃಖ ಮೋಹ ಮಧ್ಯಮ ಅಧಮ ವೇದನೆ, ಸುಖ ದುಃಖ ಮೋಹಗಳೆಂಬ ಮಧ್ಯಮ ಅಧಮ ಉತ್ತಮ ಕರ್ಮಗಳ ಫಲ ಭೇದ ಉಂಟಾಗುವುದು ಹೊಂದುವುದರಿಂದ ವಿಶೇಷವಾಗೋದು ಯುಕ್ತ. ವಿಶೇಷ ಆಗ್ತಾ ಇದೆ ಇಲ್ಲಿ, ವಿಶೇಷ ಆಗೋದು ಯುಕ್ತ. ಆದ್ರೆ ಸಂಘಾತವೇ ಭೋಕ್ತೃವೆಂಬ ಪಕ್ಷದಲ್ಲಿ ಸಂಬಂಧವಾಗಲಿ ಕರ್ಮ ಫಲವಾಗಲಿ ಬೇರೆಯಾಗುವುದಕ್ಕೆ ಕಾರಣವಿಲ್ಲದ್ದರಿಂದ ವಿಶೇಷ ಆಗುವುದು ಯುಕ್ತವಲ್ಲ. ಏಕೆಂದರೆ ಸುಪ್ತನಾಗಲಿ ಎಚ್ಚರವಾಗಿರಲಿ ಸಂಘಾತವೇ ಇರುತ್ತದೆ. ಅದರಲ್ಲಿ ಸುಪ್ತಿ ಜಾಗೃತಿಗಳೆಂಬ ವಿಶೇಷಗಳಾಗಲಿ ಎಚ್ಚರದಲ್ಲಿ ವಿಶೇಷ ವೇದನೆಗಳಾಗಲಿ ಸುಖ ದುಃಖಾದಿಗಳಾಗಲಿ ಬೇರೆಯಾಗಿರಲು ತೋರಲು ಕಾರಣವಿರುವುದಿಲ್ಲ ಅಂತ. ಇವಾಗ ಬದಲಾವಣೆ ಏನು ಹಾಗೆ ಇಲ್ಲ ಇಲ್ಲಿ ಆಗಿರುವಂಥದ್ದು ಆ ಒಂದು ಹೇಗೆ ಮಣ್ಣಿನಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ವೋ, ಆದ್ರೆ ಕಾರ್ಯಕರಣ ಸಂಘಾತ ಇದ್ದಾಗ ಇಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ಇಲ್ಲಿ ಈ ಸಂಘಾತ ಚೈತನ್ಯ ಅಂತ ಹೇಗೆ ಹೇಳ್ತೀಯ? ಅವಾಗ ಸಂಘಾತ ಚೈತನ್ಯ ಅಂತ ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಕೂಡ ಅದರ ಒಂದು ಹಿಂದೆ ಎಲ್ಲ ನೋಡಿತ್ತು, ಎಲ್ಲ ತುಂಬಾ ಡೀಟೇಲ್ ಆಗಿ ಹೇಳಿದ್ರು ಅದನ್ನ. ಅದು ಕಾರ್ಯವೂ ಕೂಡ ಕಾರಣದಲ್ಲಿ ಇರುತ್ತೆ ಅಂತ. ಇವಾಗ ಮಣ್ಣಿನಲ್ಲಿ ಮಡಕೆ ಅನ್ನೋದು ಇದ್ದೆ ಗುರ್ಸ ಇಲ್ಲ, ಸರಿ, ಅದು ಇರುತ್ತಲ್ಲ, ಮಣ್ಣಿನಲ್ಲಿ ಇರುತ್ತೆ, ಮಡಕೆ ಅನ್ನೋದು ಇದ್ದೇ ಇರುತ್ತೆ ಅಂತ. ಹಾಗಾಗಿ ಇದೆರಡೂ ಕೂಡ ಅಲ್ಲಿ ಇದು ಹೀಗೆ ಶಬ್ದಾದಿಗಳು ಬಲವಾಗುವುದು ಕಡಿಮೆಯಾಗುವುದು ಮುಂತಾದ್ರಿಂದ ವಿಶೇಷವೂ ಯುಕ್ತವಲ್ಲ. ಆದ್ರೆ ಈ ವಿಶೇಷವೂ ಇದೆ, ಎಚ್ಚರದಲ್ಲಿದೆ. ಯಾಕಂದ್ರೆ ಸುಮ್ಮನೆ ಮುಟ್ಟಿದ್ದರಿಂದ ಎಚ್ಚರದೇ ಇದ್ದ ಸುಪ್ತ ಪುರುಷನನ್ನು ಕೈಯಿಂದ ಹೊರಳಾಡಿಸಿ ಅಜಾಜಾತ ಎಚ್ಚರಗೊಳಿಸಿರುತ್ತಾನೆ. ಆದ್ದರಿಂದ ಯಾವನು ಹೊರಳಿಸಿದ್ದರಿಂದ ಉರಿಯುವವನಂತೆ ಹೊಳೆಯುವವನಂತೆ ಎಲ್ಲಿಂದಲೋ ಬಂದವನಂತೆ ಎಚ್ಚೆತ್ತನೋ, ಶರೀರವನ್ನು ಕೂಡ ಮೊದಲಿಗಿಂತ ವಿಪರೀತವಾಗಿ ವಿಶೇಷವಾದ ಜ್ಞಾನ ವ್ಯಾಪಾರ ಆಕಾರ ಮುಂತಾದ ವಿಶೇಷಗಳಿಂದ ಕೂಡಿದವನಂತೆ ಮಾಡುತ್ತಾ ಹೆಚ್ಚುತ್ತಾನೋ, ಗಾರ್ಗ್ಯ ಅಭಿಮತ ಬ್ರಹ್ಮಗಳಿಗಿಂತಲೂ ಬೇರೆಯಾದ ಆ ಮತ್ತೊಬ್ಬ ಭೋಕ್ತೃ ವಿರುತ್ತಾನೆ ಎಂದು ಸಿದ್ಧವಾಯಿತು. ಕಾರಣರೂಪವಾದಂತಹ ಒಂದು ಚೈತನ್ಯ ಅವನವನ್ನು ಇರುತ್ತಾನೆ ಅನ್ನೋದು ಸಿದ್ಧವಾಗೇ ಆಗುತ್ತೆ ಈ ಒಂದು ಸಂಬಂಧವನ್ನ ನೋಡಿಕೊಂಡರೆ. ಅದನ್ನ ಆಚಾರ್ಯರು ಇಲ್ಲಿ ಇಷ್ಟೊಂದರಿಂದ ಹೇಳ್ತಾ ಇರುವಂಥದ್ದು ಅಂತ. ಇನ್ನು 285ನೇ ಭಾಷಾಗ ಸಂಹತವಾಗಿರುವಂತ ಪ್ರಾಣವು ಭೋಕ್ತೃವಲ್ಲ ಅಂತ ಹೇಳಿ. 285ನೇ ಭಾಷಾಗ ಸಂಹತವಾಗಿರುವುದರಿಂದ ಪ್ರಾಣವು ಭೋಕ್ತೃವಲ್ಲ, ಪ್ರಾಣನೇ ಚೈತನ್ಯ ಅಲ್ಲ ಅಂತ. ಸಮ್ಮತವಾಗಿರುವುದರಿಂದಲೂ ಪ್ರಾಣವು ಪರಾರ್ಥವಾದದ್ದು ಎಂಬುದು ಯುಕ್ತ. ಇದರ ವಿವರ: ಮನೆಯ ಕಂಬವೇ ಮುಂತಾದದರಂತೆ ಶರೀರದ ಒಳಗಿದ್ದು ಅದನ್ನು ಎತ್ತಿ ಹಿಡಿದುಕೊಂಡಿರುವ ಪ್ರಾಣವು ಶರೀರಾದಿಗಳೊಡನೆ ಸಮ್ಮತವಾಗಿರುತ್ತದೆ ಎಂದು ಭಾಷ್ಯಭಾಗ 280ರಲ್ಲಿ ಹೇಳಿರುತ್ತದೆ. ಇವಾಗ ಮನೆಗೆ ಕಂಬನೇ ಎತ್ತಿ ಹಿಡ್ಕೊಂಡಿರ್ತೈತೆ, ಮನೆನೆಲ್ಲ ಮನೆಗೆ ಅದು ಬೇಕಾಗಿರುತ್ತೆ. ಆದ್ರೆ ಅದೇ ಮನೆ ಅಲ್ಲ. ಅದೇ ತರ ಇದು ಶರೀರ ಒಳಗಡೆ ಇದು ಯಾವುದು ಪ್ರಾಣ, ಅದು ಈ ಶರೀರನ ಹಿಡ್ದು ಇಟ್ಕೊಂಡಿರ್ತೈತೆ.
ಶರೀರದೊಡನೆ ಸೇರ್ಕೊಂಡಿರ್ತೈತೆ ಅಂತ ಹೇಳಿತ್ತಲ್ಲ, ಅದೇ ಅದು ಬೇರೆ ಪ್ರಾಣ ಬೇರೆಯವ್ರಿಗೋಸ್ಕರ ಇದೆ, ಪರಾರ್ಥವಾದದ್ದು ಎಂಬುದು ಯುಕ್ತ. ಬೇರೆದಕ್ಕಾಗಿ ಇದೆ ಪ್ರಾಣ ಎತ್ತಿ ಇಟ್ಕೊಂಡಿದೆ ಅನ್ನೋದು. ಅಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ, ಪ್ರಾಣನಿಗಿಂತ ಬೇರೆಯಾಗಿ. ಆರೆಕೋಲು ಹಳಿ ಇವುಗಳ ಹಾಗೆ ಗುಂಬನಂತಿರುವ ಈ ಪ್ರಾಣದಲ್ಲಿ ಎಲ್ಲವೂ ಸೇರಿಕೊಂಡಿದೆ. ಆರೆಕೋಲು ಹಳಿಗಳೆಲ್ಲ ಇರ್ತಾವಲ್ಲ, ಒಂದು ಚಕ್ರದಲ್ಲಿ ಗುಂಬದ ತರ ಈ ಪ್ರಾಣ ಅದನ್ನೆಲ್ಲ ಸೇರಿಸ್ಕೊಂಡಿದೆ ಒಟ್ಟಾಗಿ ಎಂದು ಭಾಷ್ಯ ಭಾಗ 283ರಲ್ಲಿ ಹೇಳಿರುತ್ತದೆ. ಆದ್ದರಿಂದ ಮನೆಯೇ ಮುಂತಾದದ್ದರಂತೆ ತನ್ನ ಅವಯವಗಳ ಸಮುದಾಯದ ಜಾತಿಗೆ ಸೇರಿದ್ದಕ್ಕಿಂತ ವ್ಯತಿರಿಕ್ತನಾದ ಭೋಕ್ತೃವಿಗಾಗಿ ಇದು ಸಮ್ಮತವಾಗಿರುತ್ತದೆ ಎಂದು ನಾವು ನಿಶ್ಚಯಿಸಬೇಕಾಗಿದೆ. ಈಗ ಮನೆಯಲ್ಲಿ ಈ ಕಂಬಗಳು ಎಲ್ಲ ಇದೆಯಲ್ಲ, ಅದು ಆ ಕಂಬಗಳು ಎಲ್ಲ ಇರೋದು ಅವಯವಗಳು ಎಲ್ಲ ಸೇರ್ಕೊಂಡಾಗಿದೆಯಲ್ಲ, ಅದಕ್ಕಿಂತ ವ್ಯತಿರಿಕ್ತನಾಗಿ ಕಂಬಗಳಿಗೋಸ್ಕರ ಕಂಬ ಇಲ್ಲ, ಆ ಮನೆಗೋಸ್ಕರ ಕಂಬ ಇದೆ. ಮನೆ ಯಾರಿಗಿದೆ? ಮನೆಯಲ್ಲಿ ವಾಸ ಮಾಡೋನ್ಗೋಸ್ಕರ ಇದೆ. ಅದೇ ತರ ಇಲ್ಲಿ ಪ್ರಾಣನಿಗಿಂತ ವ್ಯತಿರಿಕ್ತನಾದ ಒಬ್ಬ ಚೈತನ್ಯ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಸಮ್ಮತವಾಗಿರುತ್ತದೆ ಎಂದು ನಾವು ನಿಶ್ಚಯಿಸಬೇಕಾಗಿದೆ. ಹೇಗೆಂದರೆ ಕಂಬ ಅನ್ನುವಂಥದ್ದು ಹಿಂದೆ ಎಲ್ಲ ಕಂಬ ಹೆಚ್ಚಿಗೆ ಆಗ್ತಾ ಇದ್ರು. ಹಳೆಗಳ ಮನೆಗಳು ನೋಡಿದ್ರೆ ಕಂಬಗಳು ಎಷ್ಟು ಅಗಲ ಹಾಕಿರ್ತಾ ಇದ್ರು, ಅಷ್ಟು ದೊಡ್ಡದಾಗ ಕಟ್ಸ್ತಾ ಇದ್ರು. ಈ ಕಂಬ ಹಾಕಲ್ವಲ್ಲ, ಒಂದು ಫೌಂಡೇಶನ್ ಅಂತ ಹಾಕ್ಬಿಟ್ಟು ಒಂದು ಪಿಲ್ಲರ್ ಅಂತ ಹಾಕ್ತಾರೆ. ಆದ್ರೆ ಅದು ಮುಖ್ಯ ಅಂತ. ಅಲ್ಲಿ ಹೇಗೋ ಇದು ಪ್ರಾಣದ ಮುಖ್ಯ. ಆದ್ರೆ ಕಂಬ ಯಾಕೆ ಅಂತಂದ್ರೆ ಎಲ್ಲಾನು ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಕಂಬ ಅಂತ ಇರೋದು. ಅಂದ್ರೆ ಇದು ಈ ಇಟ್ಕೆ ಹಾರೆ ಗಾರೆಗಳು ಅದೆಲ್ಲ ಹಿಡಿದಿಟ್ಕೊಂಡಿರೋದ್ರಿಂದ ಅದು ಆ ಫೌಂಡೇಶನ್ ಹಾಕಿ ಕಂಬ ಎತ್ತರಿಸ್ತಾರಲ್ಲ, ಅದು ಬೇಕಾಗಿರುತ್ತೆ ಅಂತ. ಅದೇ ರೀತಿ ದ್ರಾಷ್ಟಾಂತಿಕದಲ್ಲೂ ಕೂಡ ಈ ಒಂದು ಪ್ರಾಣನು ಇಂದ್ರಿಯಗಳು ಶರೀರ ಎಲ್ಲವನ್ನೂ ಕೂಡ ಅವನೇ ಹಿಡಿದಿಟ್ಕೊಂಡಿರುವಂಥದ್ದು. ಆದ್ರೆ ಇದೆಲ್ಲವೂ ಕೂಡ ದೃಷ್ಟಾಂತದಲ್ಲಿ ಆ ಮನೆ ಅನ್ನೋದೇನಾದ್ರೂ ಕಟ್ಸ್ಬಿಟ್ರೆ, ಆ ಮನೆ ನೋಡಪ್ಪ ಎಷ್ಟು ಚೆನ್ನಾಗಿದೆ ಮನೇಲಿ ಯಾರು ವಾಸ ಮಾಡ್ಬಿಟ್ರಪ್ಪ, ನೀವು ಯಾರು ವಾಸ ಮಾಡಲ್ಲ, ಮನೆ ಏನ್ ಪ್ರಯೋಜನ ಬಂತು? ಏನು ಪ್ರಯೋಜನಕ್ಕೆ ಬರಲ್ಲ. ಮನೆ ಕಟ್ಸೋದೇನಕ್ಕೆ? ಯಾರಾದ್ರೂ ವಾಸ ಮಾಡೋದಾನೆ ಕಟ್ಸೋದು. ತುಂಬಾ ಚೆನ್ನಾಗಿ ಮನೆ ಕಟ್ಸಿದೀನ್ರಿ, ಗೃಹ ಪ್ರವೇಶಕ್ಕೂ ಯಾರು ಬರ್ಬೇಡ್ರಿ, ನೀವು ಸುಮ್ನೆ ಕಟ್ಸಿದೀನಿ ಅಷ್ಟೇ ಅಂತ ಯಾರು ಹೇಳಲ್ಲ ಅಲ್ವಾ? ಯಾರಕ್ಕೆ ಕಟ್ಸೋದು? ಸುಖಕ್ಕೋಸ್ಕರ ಕಟ್ಸೋದು. ಯಾರ ಸುಖಕ್ಕೋಸ್ಕರ? ಅವುಗಳು ಸುಖವಾಗಿರ್ಲಿ ಅಂತ ಅರ್ಥ. ಪ್ರಾಣನು ಇವಾಗ ಆ ಕಂಬ ಎಷ್ಟ್ ಚೆನ್ನಾಗಿ ಹಿಡಿದಿಟ್ಕೊಂಡಿದ್ದೀರಿ ಇಟ್ಕೆಗಳು ಸಿಮೆಂಟ್ಗಳನ್ನ, ಅದಕ್ಕೋಸ್ಕರ ಅದು ಬದುಕಲಿ ಅಂತ ನಾನು ಮನೆ ಕಟ್ಸಿದೀನಿ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ, ಬೇರೆ ಅವನಿಗೋಸ್ಕರ, ಅವ್ನ ಒಳಗಡೆ ಇರುವಂತ ಚೇತನಗೋಸ್ಕರ ಕಟ್ಸೋದು ಅಂತ. ಸಂಹತವಾಗಿರೋದು ಯಾಕೆ ಅಂತಂದ್ರೆ ಬೇರೆಯವನಿಗೋಸ್ಕರ ಅಂತ. ಅದೇ ತರ ಇಲ್ಲಿ ಹೇಳಿ. ಕಂಬ, ಗೋಡೆ, ಹುಲ್ಲು ಕಟ್ಟಿಗೆ ಮುಂತಾದ ಮನೆಯ ಅವಯವಗಳು ಅವುಗಳ ಸಂಘಾತವಾದ ಮನೆಯು ಅದೆಲ್ಲ ಸೇರಿ ಮನೆ ಆಗಿರುತ್ತಲ್ವಾ, ಅದೇ ತರ ತಮ್ಮ ಹುಟ್ಟು, ಬೆಳವಣಿಗೆ, ಕುಂದುವಿಕೆ, ನಾಶವಾಗುವಿಕೆ, ಹೆಸರು, ಆಕಾರ, ಕಾರ್ಯ ಎಂಬ ಧರ್ಮಗಳನ್ನು ಬಯಸದೆ ಸತ್ತಾದಿಗಳನ್ನು ಪಡೆದಿರುವ ತಮ್ಮ ವಿಷಯವಾದ ದ್ರಷ್ಟೃವು, ಶ್ರೋತೃವು, ಮಂತ್ರುವು, ವಿಜ್ಞಾತೃವೂ ಆಗಿರುವವನಿಗಾಗಿ ಇರುವುದನ್ನು ಕಂಡು, ಈ ಎಲ್ಲಾ ನೋಡ್ತಾ ಇರೋನು, ಕೇಳ್ತಾ ಇರೋನು ಎಲ್ಲರಿಗಿಂತನೂ ಆಗಿರುವವನಿಗಾಗಿ, ವಿಜ್ಞಾತೃವು ಆಗಿರುವವನಿಗಾಗಿ ಅಂದ್ರೆ ಅವುಗಳಿಗಿಂತ ವಿಲಕ್ಷಣವಾಗಿ ಅವುಗಳ ದ್ರಷ್ಟೃ, ಶ್ರೋತೃ, ಮಂತ್ರುವಾಗಿರುವ ಮನೆಯೊಡೆಯನಿಗಾಗಿ ಎಂದರ್ಥ. ಇದ್ರೆಲ್ಲ ಹಿಂತಡಿಕೆಯಾಗಿ ಇದನ್ನಲ್ಲ ಅವನ್ಗೆ ಎಂದು ಅರ್ಥ ಅಂತ. ಹಾಗೆಯೇ ಪ್ರಾಣಾದಿ ಅವಯವಗಳು ಅವುಗಳ ಸಂಘಾತವಾದ ಶರೀರವು ತಮ್ಮ ಹುಟ್ಟು, ಬೆಳೆಯುವಿಕೆ, ಕುಂದುವಿಕೆ, ನಾಶವಾಗುವಿಕೆ, ಹೆಸರು, ಆಕಾರ, ಕಾರ್ಯ ಎಂಬ ಧರ್ಮಗಳನ್ನು ಬಯಸದೆ, ಇದ್ಯಾವುದೂ ಬೇಕಾಗಿಲ್ಲ, ಸತ್ತಾದಿಗಳನ್ನು ಪಡೆದಿರುವ ಅಂದ್ರೆ ಆತ್ಮನಿಗೋಸ್ಕರ ತಮ್ಮ ವಿಷಯವಾದ ದ್ರಷ್ಟೃವು, ಶ್ರೋತೃವು, ಮಂತ್ರುವು, ವಿಜ್ಞಾತೃವು ಆದ ಆತ್ಮನಿಗಾಗಿ ಇರಬೇಕೆಂದು ನಾವು ತಿಳಿಯಬೇಕಾಗಿದೆ. ಕಣ್ಣಿಗೋಸ್ಕರ ಕಣ್ಣಿಲ್ಲ, ಕಿವಿಗೋಸ್ಕರ ಇಲ್ಲ, ಅವೆಲ್ಲ ಒಂದು ಶರೀರಕ್ಕೋಸ್ಕರ ಅವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಅದಕ್ಕೂ ಹಿಂತಡಿಕೆಯಾಗಿ ಆತ್ಮನಿಗಾಗಿ ಇರಬೇಕೆಂದು ನಾವು ತಿಳಿಯಬೇಕಾಗಿದೆ ಅಂತ. ಪ್ರಾಣವು ಇಲ್ಲಿ ಅಡಿ ಟಿಪ್ಪಣಿಯಲ್ಲಿ ಸಮ್ಮತವಾದದ್ದು ಮತ್ತೊಂದಕ್ಕಾಗಿರುತ್ತದೆ. ಅದು ಅದಕ್ಕೋಸ್ಕರ ಆಗಿರಲ್ಲ, ಅದು ಕಣ್ಣಿಗೋಸ್ಕರ ಇರೋದಿಲ್ಲ. ಪ್ರಾಣವು ಸಂಹತವಾಗಿರುವುದರಿಂದ ಸ್ತಂಭಾದಿಗಳಂತೆ ತನಗಿಂತ ವ್ಯತಿರಿಕ್ತನಾದ ಅಸಂಹತನಾದ ಮತ್ತೊಬ್ಬ ಚೇತನನಿಗಾಗಿದೆ ಎಂದು ಅನುಮಾನವನ್ನು ಇಲ್ಲಿ ತಿಳಿಸಿದೆ.
ಆತ್ಮನು ಈ ಅನುಮಾನದಿಂದ ಸಿದ್ಧನಾಗುತ್ತಾನೆಂಬುದನ್ನು ತಳ್ಳಿ ಹಾಕುವುದಕ್ಕಾಗಿ, ಆತ್ಮನು ಅನುಮಾನಕ್ಕೆ ಸಿಕ್ಕದಿಲ್ಲ, ಆತನು ಅವುಗಳ ಧರ್ಮವನ್ನು ಬಯಸದೆ ಸ್ವತಃ ಸಿದ್ಧನಾಗಿರುತ್ತಾನೆ. ಅವನು ಯಾವುದೇ ಅನುಮಾನದಿಂದ ತಿಳ್ಕೊಳಕ್ ಆಗಲ್ಲ, ಅವನು ಸ್ವತಃ ಸಿದ್ಧ, ಅವನಿಗೆ ಅನುಮಾನದಿಂದ ಆಗದಿಲ್ಲ ಅಂತ ಇಲ್ಲಿ ಕೊಡ್ತಿದ್ದಾರೆ. ಅಂದ್ರೆ ಈಗ ಈ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವೂ ಕೂಡ ಸತ್ತಾದಿಗಳನ್ನು ಪಡೆಯುವ. ಸತ್ತ ಅಂತಂದ್ರೆ ಏನು? ಸತ್ತ ಅಂದ್ರೆ ಆತ್ಮ ಸ್ವರೂಪಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಇರವು. ಸತ್ತ ಅಂದ್ರೆ ಇರವು ಅಷ್ಟೇ. ಸತ್ತ ತನ್ನ ಇರವು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ತನ್ನ ಇರುವಿಕೆ ಆತ್ಮನಿಂದಲೇ ಪಡೆದಿರುವಂತ ಇರುವಿಕೆ. ಅದು ತನ್ನ ಸತ್ತೆಯನ್ನ ಪಡೆದಿರೋದು ಆತ್ಮನಿಂದಲೇ ಪಡೆದಿರುವಂಥದ್ದು. ದೃಷ್ಟಾಂತದಲ್ಲಿ ಅದು ಪ್ರತ್ಯೇಕವಾಗಿರುತ್ತೆ. ಕಂಬ, ಗಾರೆ ಮತ್ತೆ ಅದರಲ್ಲಿರುವಂತಹ ಚೇತನ ಅಂದ್ರೆ ಯಜಮಾನ ಪ್ರತ್ಯೇಕವಾಗಿ ತೋರಿಸ್ಬೋದು. ಆದ್ರೆ ದ್ರಾಷ್ಟಾಂತಿಕದಲ್ಲಿ ತೋರಿಸುವುದಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಆತ್ಮನನ್ನ ಬಿಟ್ರೆ ಅದು ಇರೋದೇ ಇಲ್ಲ, ತೋರ್ಕೊಳ್ಳೋದಕ್ಕೆ ಬರಲ್ಲ, ತನ್ನ ಕಳ್ಸ್ಕೊಂಡ್ಬಿಡುತ್ತೆ ಅದು. ಆತ್ಮನನ್ನ ಬಿಟ್ರೆ ಪ್ರತ್ಯೇಕವಾಗಿ ನಾನು ಪ್ರಾಣ, ನಾನು ಇಂದ್ರಿಯ, ನಾನು ಬುದ್ಧಿ ಅಂತ ಪ್ರತ್ಯೇಕವಾಗಿ ತೋರ್ಸೋದಕ್ಕೆ ಬರೋದಿಲ್ಲ. ಮತ್ತೆ ಇದು ಬೇರೆಯವನಿಗಾಗಿ ಆಗಿದೆ. ಅದೇ ತರ ನಾನು ವಿಜ್ಞಾತರು, ಮಂತ್ರು ಎಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಅಂತ? ಈ ಕೇಳ್ತಾ ಇರೋದು ನನಗೋಸ್ಕರ ಅಂತ, ಮುಟ್ತಾ ಇರೋದು ನನಗೋಸ್ಕರ ಅಂತ. ನಾನು ಆ ಮೂಲ, ಅದಕ್ಕೋಸ್ಕರ ಅಂತಾನೆ ಎಲ್ಲಾನು ಕೂಡ ಒಂದು ಒಪ್ಪಿಸ್ತಾ ಇರುವಂತದ್ದು. ಆ ಭೋಗಗಳನ್ನೆಲ್ಲ ಒಪ್ಪಿಸ್ತಾ ಇರುವಂತದ್ದು ಅವನಿಗೆ, ನಮ್ಮ ಮೂಲ ಪುರುಷನ ಅವನಿಗಿದಾನಲ್ಲ, ಅವನಿಗೋಸ್ಕರ ಅಂತಾನೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವ ವ್ಯತಿರಿಕ್ತವಾದ ಒಂದು ಭೋಕ್ತೃ ಇದನ್ನೇ ಅಂತ ತಿಳಿಸೋ ಉದ್ದೇಶ. ಅದಕ್ಕೆ ಮುಂದಕ್ಕೆ ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಕೊಟ್ಟಿರೋದು ವಿಶೇಷವಾಗಿ ನಿರುಪಾಧಿಕ ಸ್ವರೂಪ ತಿಳಿಸೋದೇ ಉದ್ದೇಶ. ಏನೇನೋ ಕನ್ಫ್ಯೂಸ್ ಮಾಡಿಸೋದಲ್ಲ ಉದ್ದೇಶ. ಇದಕ್ಕಿಂತ ಬೇರೆಯಾಗಿ, ಸಂಘಾತಕ್ಕಿಂತ ಬೇರೆಯಾಗಿ ಇಂದ್ರಿಯ, ಮನಸ್ಸು, ಬುದ್ಧಿಗಳು ಎಷ್ಟೇ ಚೇತನದಿಂದ ಕೂಡ್ಕೊಂಡಿದೆ ಅಂತ ನಮ್ಗೆ ಎಷ್ಟೇ ಅನ್ಸಿದ್ರು ಕೂಡ ಅದಕ್ಕಿಂತ ಬೇರೆಯಾಗಿರುವಂತಹ ಒಂದು ಮುಖ್ಯ ಚೇತನ, ಅದಕ್ಕಿಂತ ಬೇರೆಯಾಗಿರುವಂತಹ ಮತ್ತೆ ನಾವೇನು ಬಿಡಿ ಚೈತನ್ಯಗಳು ಅಂತ ಕರಿತಾ ಇದ್ದೇವಲ್ಲ, ಅದು ಕೂಡ ತನ್ನ ಚೇತನತ್ವವನ್ನ ಪಡೆದಿರುವುದು ಆ ಮುಖ್ಯ ಚೇತನದಿಂದಲೇ ಅನ್ನುವುದನ್ನ ತೋರಿಸುವುದಕ್ಕೋಸ್ಕರ ಅಂತ ಬಂದಿರೋದು ಅಂತ. ಇಲ್ಲಿ ಆ ತಮ್ಮ ವಿಷಯವಾದ ದ್ರಷ್ಟವೂ, ಶ್ರೋತೃವು, ಮಂತ್ರವು, ವಿಜ್ಞಾತವು ಆ ಆತ್ಮನಿಗಾಗಿ ಇರಬೇಕೆಂದು ನಾವು ತಿಳಿಯಬೇಕಾಗಿರುತ್ತದೆ ಅಂತ ಇದೆ ಇಲ್ಲಿ. ಇವಾಗ ಆತ್ಮನು ತಾನು ಸ್ವತಃ ದೃಷ್ಟವೋ, ಶ್ರೋತೃವೋ, ಮಂತ್ರವೋ, ವಿಜ್ಞಾತವೋ ಅವನ ಸ್ವಭಾವ, ಆತ್ಮನ ಸ್ವಭಾವ ಉಪಾಧಿನೂ ಇಲ್ಲ. ಅವ್ನ ಮುಂದೆ ಯಾವ್ದು ಬಂದ್ರೆ ಅದು ಬೆಳಗ್ತಾ ಇರ್ತಾನಷ್ಟೇ. ಅವ್ನಿಗೆ ಇದ್ಯಾವ್ದು ಸ್ವಭಾವ ಅಲ್ಲ ಆತ್ಮನ್ಗೆ, ನಿತ್ಯ ಶುದ್ಧ ಅಲ್ವಾ? ಆದ್ರೂ ಕೂಡ ಯಾಕೆ ಕರೆದಿದ್ದಾರೆ ಇಲ್ಲಿ ಮಂತ್ರವು, ದ್ರಷ್ಟವು, ಶ್ರೋತೃವು, ಮುದ್ರ, ವಿಜ್ಞಾತವು ಅಂತ? ಹಿಂತಡಿಕೆಯಾಗಿ ಅವನಿದ್ದಾನೆ, ಅವನು ಇದನ್ನೆಲ್ಲ ಬೆಳಗ್ತಾ ಇದ್ದಾನೆ ಅಂತ. ಅವನಿಂದಲೇ ಎಲ್ಲ ಆಗ್ತಾ ಇದೆ. ಆದ್ರೆ ಅದಕ್ಕೆ ಹೇಳಿದ್ರು ಕಠೋಪನಿಷತ್ತಲ್ಲೂ ಅದೇ ಬಂದಿರುವಂತದ್ದು ಅಂತ. ತಾನು ಇದ್ದಲ್ಲೇ ಓಡ್ತಾನೆ, ಇದ್ದಲ್ಲೇ ಮಲಗಿದ್ದಲ್ಲೇ ಎಲ್ಲೆಲ್ಲೋ ಓಡಾಡ್ಕೊಂಡ್ ಬರ್ತಾನೆ ಅಂತ. ಅದು ಹಾಗೆ ಅಂತ. ಅವನು ಸ್ವಯಂ ಯಾವ ಕರ್ತೃ ಭೋಕ್ತೃತ್ವ ಅವನಿಗಿಲ್ಲ. ಆದ್ರೆ ಈ ಕರ್ತೃ ಭೋಕ್ತೃತ್ವ ಅವನಿಲ್ಲದೆ ಯಾವ್ದನ್ನು ನಡೆಯೋದಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಅವಾಗಂತ ಪ್ರಸಂಗನೂ ಕೂಡ ಅದಾಗಿರೋದ್ರಿಂದ ಬಿಡಿಸಿ ತಿಳ್ಕೊಳ್ಬೇಕು ಅಂತ ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ದೃಷ್ಟರು, ಶ್ರೋತೃ, ಮಂತ್ರ, ವಿಜ್ಞಾತರು ಆದ ಆತ್ಮನಿಗೆ ಅಂದಿದ ತಕ್ಷಣ ಅವನಿಗೆ ಅದು ಇದೆ ಅಂತ ಅಲ್ಲ, ಚೇತನತ್ವನ್ನೇ ಹೇಳಕ್ ಕೊಡ್ತಾ ಅದಷ್ಟೇ. ಅದು ಅವನೇ ದೃಷ್ಟು, ಅವನೇ ಶ್ರೋತೃ, ಅವನೇ ಮಂತ್ರ. ಆದ್ರೆ ಅವನ್ ದೃಷ್ಟು, ಶ್ರೋತೃ, ಮಂತ್ರ ಅವನಲ್ವೇ ಅಲ್ಲ ಅಂತ ಭಗವಂತನು ಅದೇ ತರ ಅನುಸರಿಸಿ ಹೇಳ್ತಾರಂಥದ್ದು. ಹಾಗಾಗಿ ಇದು ವೇದಾಂತ ವಿಷಯ. ಇದು ನಾವಲ್ಲಿ ಲೌಕಿಕ ವಿಷಯ ಆದ್ರೆ ಹೀಗೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಪದಗಳ ಬಳಸಿರೋದು ಮುಖ್ಯ ಅಲ್ಲ, ಪದಗಳಿಂದ ಏನು ಸಂದೇಶ ಕೊಡ್ತಾ ಇದೆ ಅನ್ನೋದು ಮುಖ್ಯ. ಅನಿವಾರ್ಯವಾಗಿ ಪದಗಳನ್ನ ಬಳಸ್ಬೇಕಾಗತ್ತೆ. ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋಕೋಸ್ಕರ ಪದಗಳನ್ನ ಬಳಸ್ಬೇಕಾಗತ್ತೆ. ಜೊತೆಗೆ ಲೌಕಿಕ ಪದಗಳನ್ನೂ ಬಳಸ್ಬೇಕಾಗತ್ತೆ. ಕೆಲವೊಂದು ಪದಗಳಿದೆ, ಮುಂದೆ ಚರ್ಚೆ ಮಾಡ್ತಾರೆ ಅದನ್ನ. ಉಪನಿಷತ್ತು ಅನ್ನುವಂತಹ ನಾಮ ಅಂತ ಕೆಲವೊಂದು ಪದಗಳು ಲೌಕಿಕದಲ್ಲಿ ಬಳಸ್ತಾ ಇರೋಂಥ ಪದಗಳು ಇದಾವೆ. ಸನ್ಮಾತ್ರ, ಚಿನ್ಮಾತ್ರ. ಆದ್ರೆ ಲೌಕಿಕದಲ್ಲಿ ಬಳಸಲ್ಲ. ಯಾವ್ದಕ್ಕೂ ಸನ್ಮಾತ್ರ, ಚಿನ್ಮಾತ್ರ ಯಾರಾದ್ರೂ ಹೇಳ್ಬಿಡಿ, ಬೇಕಾದ್ರೆ ಹೆಸರಿಡ್ಬೋದು ನಮ್ಮ ಮಕ್ಕಳಿಗೆ. ಆದ್ರೆ ಲೌಕಿಕದಲ್ಲಿ ಅದು ಯಾವ್ದು ಪ್ರಯೋಜನಕ್ಕೆ ಬರಲ್ಲ. ತುಂಬಾ ಕಡಿಮೆ ಪದಗಳು ಆ ಥರದ್ದು ಇರೋವಂಥದ್ದು. ಆದ್ರೆ
ದಷ್ಟು ಶ್ರೋತೃ ಮಂತ್ರ ಅಂತಾನೆ ಬಳಸ್ಬೇಕಾದ್ರೂ ಕೂಡ ಇಲ್ಲಿ ಆತ್ಮನಿಗಾಗಿ ಇರಬೇಕು ಅಂದ್ರೆ ಅದು ಆತ್ಮನಿಗೆ ದಷ್ಟೃತ್ವ ಶ್ರೋತೃತ್ವ ಮಂತ್ರತ್ವ ಅನ್ನೋದು ಇದೆ ಅಂತ ಅಲ್ಲ, ಆ ಚೇತನತ್ವ ಅನ್ನೋದು ಬಂದಿರೋದು ಅವನಿಂದಲೇ, ಅವನೇ ಮುಖ್ಯವಾದಂತ ದಷ್ಟು ಶ್ರೋತೃ ಮಂತ್ರು ಅನ್ನುವುದನ್ನ ಕನ್ವೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಏನ್ ಹೇಳಕ್ ಕೊಟ್ಟಿದೆ, ಪದಗಳ ಮೂಲಕ ಏನ್ ಹೇಳಕ್ ಕೊಟ್ಟಿದೆ ಆ ಸಂದೇಶವನ್ನ ನಾವು ಹಿಡ್ಕೋಬೇಕು. ಅದು ವೇದಾಂತವನ್ನ ಅಧ್ಯಯನ ಮಾಡುವಂತಹ ಕ್ರಮ ಆಯ್ತಾ. ಇಲ್ಲಿ ನಮ್ಮಂದ್ರೆ ತೋರಿಸ್ಕೊಡ್ತಾರೆ, ಇಲ್ಲಿ ನಿರುಪಾಧಿಕ ಸ್ವರೂಪವನ್ನು ತಿಳಿಸುವುದೇ ಉದ್ದೇಶ ಅಂತ ಹೇಳಿದರೆ ಅದನ್ನ ನೋಡ್ಕೊಂಡ ಗೊತ್ತು. ಪ್ರತಿಭಾ ಅಂತ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ತೀರಾ? ಟ್ರೈ ಮಾಡ್ತೀನಿ, ನಂಗೆ ಗೊತ್ತಾಗುತ್ತೆ. ಮಾಡಿ. ಫಸ್ಟ್ ಆಕ್ಷೇಪ ಪೂರ್ತಿ ಓದ್ಬಿಡಿ, ಆಮೇಲೆ ಅರ್ಥ ಆಗುತ್ತೆ. ಆಕ್ಷೇಪ: ದೇವತೆಯು ಚೇತನವಾಗಿರುವುದರಿಂದ ಸಮವಾಗಿರುವುದರಿಂದ ಗುಣನಾಗಿರುವನೆಂಬುದು ಒಪ್ಪತಕ್ಕದ್ದಲ್ಲ. ಪ್ರಾಣನನ್ನು ಅಸಾಧಾರಣವಾಗಿರುವ ಹೆಸರುಗಳಿಂದ ಕರೆದಿರುವುದು ಕಂಡುಬರುವುದರಿಂದ ಚೇತನನೆಂದು ಒಪ್ಪಿದಂತಾಗಿದೆ. ಚೇತನನಾಗಿರುವಲ್ಲಿ ಮತ್ತೊಬ್ಬನಿಗಾಗಿರುವನೆಂದು ಒಪ್ಪುವುದು ಸಮವಾಗಿರುವುದರಿಂದ ಸರಿಯಲ್ಲ. ಆಡಿ ಟಿಪ್ಪಣಿ ಓದಾಗೆ. ದೇವತೆಯು ಚೇತನವಾಗಿರುವುದರಿಂದ ಅಡಿ ಟಿಪ್ಪಣಿ 1, 2 ಆಡಿ ಟಿಪ್ಪಣಿ ಇದೆಯಲ್ಲ ಅದನ್ನ ನೋಡಿ. ಅದೇ ನಾನು ಇದು ಓದ್ಬಿಟ್ಟು ಓದೋಣ ಅನ್ಕೊಂಡೆ. ಗುಣವು ದ್ರವ್ಯಕ್ಕೆ ಅಧೀನವಾಗಿರುವಂತೆ ಚೇತನಕ್ಕೆ ಅಧೀನವಾಗಿ ಅದಕ್ಕೋಸ್ಕರ ಇದ್ದುಕೊಂಡಿರುವ ಅನಾತ್ಮವನ್ನು ಗುಣ ಎನ್ನುವರು. ಗುಣ, ಶೇಷ, ಭೋಗ್ಯ ಇವುಗಳೆಲ್ಲ ಒಂದೇ ಅರ್ಥದ ಶಬ್ದಗಳು. ಅಂದ್ರೆ ಏನಾಯ್ತು ಇಲ್ಲಿ? ಗುಣ ದ್ರವ್ಯ ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ಏನು ಉದಾಹರಣೆ ಕೊಟ್ಟಿದ್ದಾರೆ ಹೇಳಿ? ಅದೇ ಇದು ನಿಂಬೆಹಣ್ಣು. ನಿಂಬೆಹಣ್ಣು, ವೆರಿ ಗುಡ್. ನಿಂಬೆಹಣ್ಣಲ್ಲಿ ದ್ರವ್ಯ ಯಾವುದು, ಗುಣ ಯಾವುದು? ದ್ರವ್ಯ ಬಂದು ನಿಂಬೆ ರಸದಲ್ಲಿರೋದು. ಅದೇನ ಬರುತ್ತೆ? ಗುಣ ಏನ? ಗುಣ, ಶೇಷ, ಅಭಾವ ಏನೇನೋ ಬರುತ್ತಲ್ಲ. ಗುಣ ಅದು ಭಾವ, ಅಭಾವ, ಆ ಕಲರು ಮತ್ತೆ ಆ ಒಂದು ಇದು ಹುಳಿ, ಅದೆಲ್ಲ ಗುಣ. ಅದು ದ್ರವ್ಯ ಅಂತಂದ್ರೆ ಆ ಹುಳಿತನ ಅನ್ನೋದು ಇದೆಯಲ್ಲ ದ್ರವ್ಯ, ಮತ್ತೆ ಅದು ಸಿಪ್ಪೆ, ಅದೆಲ್ಲ ದ್ರವ್ಯ, ಅದು ಮೂಲ ದ್ರವ್ಯ ಅದು ಅಂತ, ದ ಕಂಟೆಂಟ್ ದ್ರವ್ಯ. ಅದರ ಗುಣ ಏನು? ಅದು ಹೀಗೆ ಅಂತ ಆಯ್ತಾ. ಇವಾಗ ಮೈದಾ ಹಿಟ್ಟು ಕಲ್ಸೋದು, ಜೋಳದ ಹಿಟ್ಟು ಕಲ್ಸೋದು ಎರಡು ಒಂದೇ ಗುಣನ? ಮೈದಾ ಹಿಟ್ಟು ಕಲ್ಸಿದ್ರೆ ಎಷ್ಟು ಬೇಕಾದ್ರೂ ಎಳಿಬೋದು, ಎಷ್ಟೊಂದು ಎಳಿಬೋದು ಇದನ್ನ. ಅದು ಗುಣ, ಮೈದಾ ಗುಣನೇ ಅದು ಅಂತ ಅಲ್ವಾ? ಅದು ಮೈದಾ ಮತ್ತೆ ಗುಣ ಅಂತ ಆಯ್ತಾ. ಇವ್ರಿಗೆ ಏನು ಅಂತಂದ್ರೆ ಪ್ರಾಣನು, ಮುಖ್ಯ ಪ್ರಾಣನು ಅಷ್ಟೊಂದೆಲ್ಲ ಹೇಳಿ ವರ್ಣಿಸಿದೆ ಮುಖ್ಯ ಪ್ರಾಣದ ಮಹಿಮೆನ. ಅದನ್ನ ನೀವು ಈ ರೀತಿಯಾಗಿ ಹೇಳ್ಬಿಟ್ರೆ ಅಧೀನ ಗುಣದ ತರ. ದ್ರವ್ಯನೇ ಮುಖ್ಯ ಅಲ್ಲಿ, ದ್ರವ್ಯ ಅಂತ ಹೇಳ್ಬೇಕಾ, ದ್ರವ್ಯ ಸ್ಥಾನದಲ್ಲಿ ಇರ್ಬೇಕಾಯ್ತು ಪ್ರಾಣನೇ ಚೇತನ ಅಂತ. ಈ ಗುಣಸ್ಥಾನ ಹೇಳ್ಬಿಡ, ಗುಣವಾಗಿರುವ ಒಪ್ಪತಕ್ಕದಲ್ಲ ಅಂತ ಅಲ್ವಾ. ನಾವ್ ಯಾರಾದ್ರೂ ಇವಾಗ ದೊಡ್ಡ ಹೆಸರು ಗಳಿಸಿರ್ತಾರೆ ಅಂತ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಫೇಮಸ್ ಹೆಸರು ಗಳಿಸಿರ್ತಾರೆ ಅಂತ ಇಟ್ಕೊಳ್ಳಿ, ಏನೋ ಮಾಡಿ ಡಾಕ್ಟ್ರೇಟ್ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಡಾಕ್ಟ್ರೇಟ್ ಅವ್ರ ಸ್ವಂತ ಸಿಕ್ಕಿದ್ದಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ರೆ ಎಷ್ಟು ಕೋಪ ಆಗುತ್ತಲ್ವ ಅವ್ರಿಗೆ, ಅವ್ರ ಸ್ವಂತದ್ದಲ್ಲ ಅದು ಅಂದ್ಬಿಟ್ರೆ. ಹಂಗೆ ಪ್ರಾಣನಿಗೆ ಗುಣಸ್ಥಾನದಲ್ಲಿ ಇಟ್ಬಿಟ್ರೆ ಅವನು ದ್ರವ್ಯ ಸ್ಥಾನದಲ್ಲಿ ಇಲ್ಲ ಅಂತಂದ್ರೆ ಹೇಗೆ ಆಗೋದಿಲ್ಲ ಅಂತ. ಆಮೇಲೆ 2ನೇ ಟಿಪ್ಪಣಿಯಿಂದ ಏನ್ ತೋರ್ಸ್ಕೊಟ್ರು? 2 ದೀಪಗಳಲ್ಲಿ ಒಂದು ಮತ್ತೊಂದಕ್ಕೆ ಅಧೀನವಲ್ಲದಿರುವಂತೆ ಒಂದು ಚೇತನವು ಮತ್ತೊಂದಕ್ಕೆ ಅಧೀನವಲ್ಲ. 2 ದೀಪ ಇಟ್ಟಾಗ ಒಂದ್ರಿಂದ ಅದ್ರ ಬೆಳಕು ಬರುತ್ತೆ, ಇನ್ನೊಂದ್ರಿಂದ ಬೆಳಕು ಬರುತ್ತೆ. ಒಂದಕ್ಕೊಂದು ಡಿಪೆಂಡೆಂಟ್ ಅಲ್ಲ. ಹಾಗೇನೆ ಇಲ್ಲಿ ಅಂದ್ರೆ ಇದು ಆತ್ಮ ಮತ್ತೆ ಪ್ರಾಣನನ್ನ ಅಸಾಧಾರಣ ಹೆಸರಿಂದ ಕರೆದಿದೆ ಅಲ್ಲಿ. ಸೊ ಅಸಾಧಾರಣ ಹೆಸರಿಂದ ಯಾರು ಕರೆದಿದ್ದು, ಯಾರು
ಗುರು ಇಲ್ಲಿ ಅಜಾತಶತ್ರು ಗುರು ಇದ್ನಲ್ಲ, ಅವನೇ ಅಸಾಧಾರಣ ನಾಮದಿಂದ ಕರೆದಿದ್ದು. ಅಸಾಧಾರಣ ನಾಮದಿಂದ ಕರೆದ್ಮೇಲೆ ಮುಗೀತು. ಬೃಹನ್ ಪಾಂಡರವಾಸ ಅನ್ನೋದು ಇನ್ನೇನು ಸುಮ್ಮನೆ ಕರೀತಾರಾ? ಇವಾಗ ನೋಡಿ, ಇವಾಗ ಯಾರು BM ಹೆಗ್ಡೆ ಡಾಕ್ಟರ್ ಇದಾರೆ, ಫೇಮಸ್ ಡಾಕ್ಟರ್, ಪದ್ಮಶ್ರೀನ ತಗೊಂಡಿದ್ದಾರೆ ಅವ್ರು ಹೋಗ್ಬಿಟ್ಟು ಸುಮ್ಮನೆ ಎಂತ ಆರ್ಟ್ ಸ್ಪೆಷಲಿಸ್ಟ್ ನೀವು ಅಥವಾ ಡಾಕ್ಟರ್ ಮಂಜುನಾಥ್ ಎಂತ ದೊಡ್ಡ ಆರ್ಟ್ ಸ್ಪೆಷಲಿಸ್ಟ್ ಅಂತ ಸುಮ್ಮನೆ ಕರೆಯಕ್ಕಾಗತ್ತ? ಅವ್ರು ಆಗಿರೋದಕ್ಕೆ ತಾನೇ ಕರೆಯೋದು. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅವ್ರು ಅದಾಗಿರೋದ್ರಿಂದ ಕರೆಯೋದಲ್ವಾ? ಕಾರ್ಡಿಯಾಲಜಿಸ್ಟ್ ಅಂತ ಕರೆದ್ರೆ ಕಾರ್ಡಿಯಾಲಜಿಸ್ಟ್ ಆಗಿರೋದ್ರಿಂದ ಕಾರ್ಡಿಯಾಲಜಿಸ್ಟ್ ಅಂತ ಕರೆಯೋದು. ಫೇಕ್ ಡಾಕ್ಟರ್ನ ಕರೆದ್ರೆ ತಪ್ಪಾಗ್ತಾ ಇತ್ತು ಅಲ್ವಾ? ಯಾರೋ ಫೇಕ್ ಡಾಕ್ಟ್ರು MBBS ಮಾಡಿಲ್ಲ ಅಂತ ಹೋಗ್ಬಿಟ್ಟು ನಿನ್ ಕಾರ್ಡಿಯಾಲಜಿಸ್ಟ್ ಅಂತ ಕಡೆ ತಪ್ಪಾಗ್ತಾ ಇತ್ತು. ಇಲ್ಲಿ ಕರೆದಿದೆ ರೀ, ಬೃಹನ್ ಪಾಂಡರವಾಸನ್ ಅಂತ ಕರೆದಿದೆ. ಆಗಿರೋದಕ್ಕೆ ಚೇತನ ಆಗಿರೋದು ತಾನೇ ಕರೆದಿರೋದು. ನೋಡಿ ಈ ತರ ಪೂರ್ವ ಕ್ಷೇತ್ರ ಎಲ್ಲ ಗಲಾಟೆ ಮಾಡ್ಕೊಂಡು ಎಷ್ಟು ಅರ್ಥ ಆಗ್ಬೋದು. ಹಂಗ ಆಗಿರೋದ್ರಿಂದ ಮತ್ತೆ ಆ ಜ್ಯೋತಿ ಚೇತನ ಮತ್ತೊಬ್ಬನಿಗಾಗಿರುವನೆಂದು ಒಪ್ಪುದು ಮತ್ತೆ ಪುಣ್ಯ ಆತ್ಮರುಗಳು, ಪ್ರಾಣ ಆತ್ಮರು ಇಬ್ರು ಸಮಾನರು ಆಗಿರುವುದರಿಂದ ಅದನ್ನು ಒಪ್ಪಕ್ಕಾಗಲ್ಲ ಅಂತ. ಎರಡೂ ಒಂದೇ ಚೇತನ ರೀ. ಪ್ರಾಣನು ಅನ್ನೋದು ಪ್ರಾಣನು ಅದೇ ಚೇತನ, ಎರಡು ಒಂದೇ ಎರಡೆರಡು ಚೇತನ. ಇಲ್ಲಿ ಫಸ್ಟ್ ಅವನು ಏನ್ ಹೇಳ್ತಾನೆ, ಇಲ್ಲ ಪ್ರಾಣನು ಚೇತನನೇ, ಆತ್ಮನು ಚೇತನನೇ, ಎರಡು ಒಂದೇ. ಆಯ್ತಾ? ಹಂಗಾಗಿ ಇಲ್ಲಿ ಹೇಳ್ತಾ ಇರೋದು ಸರಿಯಾಗಿಲ್ಲ, ಪ್ರಾಣನು ಚೇತನ ಅಂತ ಹೇಳ್ತಾರೆ ಸರಿಯಾಗಿಲ್ಲ ಅಂತ. ಅದು ಪ್ರಶ್ನೆ. ಇದು ಉತ್ತರ ಹೇಳಿ. ಇವಾಗ ಪರಿಹಾರ ಆಗಲ್ಲ, ಏಕೆಂದರೆ ನಿರುಪಾಧಿಕವಾದ ಕೇವಲ ಆತ್ಮನನ್ನು ಕೊಡಬೇಕೆಂದಿರುತ್ತದೆ. ಇದರ ವಿವರ: ಆತ್ಮನು ಕ್ರಿಯಾಕಾರಕ ಫಲಸ್ವರೂಪನೆಂಬುದು ನಾಮರೂಪಗಳಿಂದುಂಟಾದ ಅವಿದ್ಯೆಯಿಂದ ಅಧ್ಯಾರೋಪಿತವಾದದ್ದು. ಆತ್ಮನಲ್ಲಿ ಕ್ರಿಯಾಕಾರಕ ಫಲ ಸ್ವರೂಪ ಎಲ್ಲ ಇದೆ ಅಂತಂದ್ರೆ ಅದೆಲ್ಲ ಅವಿದ್ಯೆ, ನಾಮರೂಪಗಳಿಂದ ಅದು ಇರೋದು. ವಾಚಾರಂಭಣೋ ವಿಕಾರೋ ನಾದೇಯಸ್ಯ ಆತರ. ಅದರ ನಿಮಿತ್ತದಿಂದ ಜನರಿಗೆ ತಾವು ಕ್ರಿಯಾಕಾರಕ ಫಲ ಸ್ವರೂಪರೆಂಬ ಅಭಿಮಾನ ರೂಪವಾದ ಸಂಸಾರ ಉಂಟಾಗಿರುತ್ತದೆ. ಅದಕ್ಕೆ ಅದೇ ಆಗ್ಲೇ ಹೇಳಿತಲ್ಲ, ಗಾರ್ಡನ್ ಇದ್ರೆ ಅದ್ರ ಫಲ ಅದೆಲ್ಲ ಅದರಿಂದ ಸಂಸಾರ ಉಂಟಾಗಿರುತ್ತೆ. ನಾವು ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆ ಅಭಿಮಾನವನ್ನು ನಿರುಪಾಧಿಕವಾದ ಆತ್ಮಸ್ವರೂಪದ ತಿಳುವಳಿಕೆಯಿಂದ ತೊಲಗಿಸಿಕೊಳ್ಳಬೇಕಾಗಿರುತ್ತದೆ. ಇದಕ್ಕೊಂದೇ ಒಂದು ಜ್ಞಾನ ಏನು ಅಂತಂದ್ರೆ ನಮ್ಗೆ ಇದನ್ನ ತಿಳುವಳಿಕೆ ಮಾಡ್ಕೊಬೇಕು. ಅಂದ್ರೆ ಇಲ್ಲಿ ಹೇಳ್ಕೊಟ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಆದ್ರೆ ಆಚಾರ್ಯ ಹೇಳ್ತಾ ಇರೋದಿಲ್ಲ, ಪರಿಹಾರ ಕೊಡ್ತಾ ಇರೋದು ಯಾರು ಇಲ್ಲಿ? ಆಚಾರ್ಯ ಪರಿಹಾರ ಕೊಡ್ತಾ ಇರೋದು ಯಾರು? ಏನು ಅಂತಂದ್ರೆ, ನೋಡಪ್ಪ, ಈ ಪ್ರಸಂಗ ಏನು, ಉಪನಿಷತ್ತು ಹೇಳುವಂತ ಪ್ರಸಂಗ ಏನು, ಎಲ್ಲಾ ಉಪನಿಷತ್ತಿಗೆ ಹೊರಟಿರೋದಕ್ಕೆ ಕಡೆಗೆ ಇದಕ್ಕಷ್ಟೇನೆ ಹೇಳಕ್ ಹೊರಟಿರುವಂತದ್ದು. ಈ ಒಂದು ನಾಮರೂಪಗಳಿಂದ ತೋರ್ತಾ ಇರುವಂತದ್ದು ಹಿಂದೆ ಎಲ್ಲ ತೋರ್ಸ್ಕೊಟ್ರಲ್ಲ ಹಿಂದಿನ ಭಾಷೆ ಭಾಗದಲ್ಲಿ, ಕ್ರಿಯಾಕಾರಕಗಳಾದರೆ ವಿಶೇಷ ರೂಪಗಳು ತೋರಿಕೊಳ್ಳುವುದಿಲ್ಲ ಅಂತ. ಆ ವಿಶೇಷ ರೂಪಗಳು ಏನೇ ತೋರ್ಕೊಂಡ್ರು ಕೂಡ ಅದು ವ್ಯವಹಾರಕ್ಕೆ ಪ್ರಯೋಜನ ಬಂದರೂ ಕೂಡ, ಆದರೆ ಅದರ ಒಂದು ಮೂಲ ಏನು ಅಂತ, ಅದರ ಮೂಲವು ಕಾರಣವನ್ನು ಬಿಟ್ಟು ಬೇರೆ ಇರೋದೇ ಇಲ್ಲ, ಅದಿರುವಂಥದ್ದು ಬದಲಾಗೋದಿಲ್ಲ. ಆದ್ರೆ ಅದಾಗಿ ತೋರ್ತಾ ಇದೆಯಲ್ಲ, ಅದೇನು ಅಂದ್ರೆ ನೀವು ಹೇಳಿದಂಗೆ ನಾಮರೂಪಗಳಾಗಿ ವಾಚಾರಂಭಣ ವಿಕಾರ ನಂಬದೇನು ಅಷ್ಟೇ. ಅದ್ ಮೂಲ ದ್ರವ್ಯ, ಆತ್ಮನು ದ್ರವ್ಯವಲ್ಲ, ಆದ್ರೆ ಮೂಲ ವಸ್ತು ಅದನ್ನ ತಿಳ್ಕೊಳ್ಬೇಕು ಅಂತಲೇ ಹೊರಟಿರುವಂಥದ್ದು. ಅದು ಅವಿದ್ಯೆಯಿಂದ ಅಧ್ಯಾರೋಪಿತವಾಗಿದೆ. ಆ ಕಾರಣಕ್ಕಾಗಿ ಜನರಿಗೆ ಕ್ರಿಯಾಕಾರಕ ಸ್ವರೂಪರೆಂಬ ಅಭಿಮಾನವಾದ ಸಂಸಾರ ಉಂಟಾಗಿರ್ತದೆ ಅಂತ. ಇದು ಅಭಿಮಾನವಷ್ಟೇ. ಈ ಅಭಿಮಾನ ಬಿಡೋದಷ್ಟೇ ಇಲ್ಲಿ ಎಲ್ಲಾ ಉಪನಿಷತ್ತುಗಳು ಹೊರಟಿರುವಂಥದ್ದು ಅಂತ. ಮುಂದುವರಿಸಿ. ಆದ್ದರಿಂದ ಆ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ಉಪನಿಷತ್ತನ್ನು ಪ್ರಾರಂಭಿಸಿರುತ್ತದೆ. ಬ್ರಹ್ಮವನ್ನು ನಿನಗೆ ಹೇಳಿಕೊಡುವೆನು ಎಂದು ಇಷ್ಟರಿಂದಲೇ ಅರಿತದ್ದಾಗುವುದಿಲ್ಲ. ಬ್ರಹ್ಮವನ್ನ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ರೆ ಇಷ್ಟರಿಂದನೇ ಅರಿತದ್ದ ಆಗೋದಿಲ್ಲ ಎಂದು ಉಪಕ್ರಮಿಸಿ, ಎಲೆ ಅಮೃತತ್ವವು ಇಷ್ಟೇ ಎಂದು ಉಪಸಂಹಾರ ಮಾಡಿರುವುದರಿಂದಲೂ ಹೀಗೆಂದು ತಿಳಿಯಬೇಕು. ಮತ್ತೊಂದನ್ನು ಈ ನಡುವೆ ಹೇಳಬೇಕೆಂದು ಹೊರಟಿಲ್ಲ. ಅಂದ್ರೆ ಅಲ್ಲ, ಅಂದ್ರೆ ಏನು, ಎಲ್ಲಿಂದ ಪ್ರಾರಂಭ ಆಗಿದೆ,
ಎಲ್ಲಿಗೆ ಉಪನಿಷತ್ ಮುಗಿದಿದೆ ಅಂತ. ಅಂದ್ರೆ ಇಲ್ಲಿ ಈ ಒಂದು ಬ್ರಾಹ್ಮಣದಲ್ಲಿ ಪ್ರಾರಂಭ ಆಗಿದ್ದೇನೋ ಬ್ರಹ್ಮವನ್ನು ಹೇಳಿಕೊಡುವನು ಅಂತ ಯಾರು ಹೇಳಿದ್ದು? ಇದು ಗಾರ್ಗ್ಯ. ಅಜಾತಶತ್ರು. ಗಾರ್ಗ್ಯ ಮೊದಲು ಹೇಳಿದ್ ಗಾರ್ಗ್ಯ, ಆಮೇಲೆ ಅಜಾತಶತ್ರು ಹೇಳಿದ್ದು. ಗಾರ್ಗ್ಯ ಮೊದಲು ಹೇಳಿಕೊಡೋಣ ಅಂತ ಹೊರಟ, ಆಮೇಲಿಂದ ಇಷ್ಟರಿಂದಲೇ ಆಯ್ತಂತ ಆಗುವುದಿಲ್ಲ ಅಂತ ಹೇಳಿದ್ ಯಾರು? ಇದು ಅಜಾತಶತ್ರು. ಅಜಾತಶತ್ರು ಅಲ್ವಾ? ಅದೇ ಹೇಳಿ ಎಂದು ಉಪಕ್ರಮಿಸಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಆಮೇಲಿಂದ ಕಡೆಯಲ್ಲಿ ಉಪಸಂಹಾರ ಮಾಡಿದ್ದೇನು ಅಂದ್ರೆ ಅಮೃತತ್ವ ಅಂದ್ರೆ ಇಷ್ಟೇ ಅಂತ ಉಪಸಂಹಾರ ಮಾಡಿದ್ದು. ಆ ಉಪಸಂಹಾರದಿಂದ ಏನ್ ಗೊತ್ತಾಯ್ತು ನಮ್ಗೆ? ಹಿಂಗ್ ಮಾಡಿರುವುದರಿಂದಲೂ ಹೀಗೆಂತ ತಿಳಿಬೇಕು. ಹೇಗೆಂತ ತಿಳಿಬೇಕು? ಇಲ್ಲಿ ಹೊರಟಿರುವಂತದ್ದು ಆತ್ಮಸ್ವರೂಪನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಆ ಕ್ರಿಯಾಕಾರಕದಿಂದ ಆಗಿರುವಂತಹ ಅಧ್ಯಾರೋಪಿತವಾಗಿ ತೋರ್ತಾ ಇರುವಂತಹ ಸಂಸಾರದಿಂದ ಬಿಡಿಸುವುದಕ್ಕೆ ಮಾತ್ರ ಅನ್ನೋದು ಇಲ್ಲಿ ತೋರ್ಕೊಳ್ಳೋದು. ಉಪಕ್ರಮ ಉಪಸಂಹಾರಗಳನ್ನ ನೋಡಿದ್ರು ಕೂಡ ಹೀಗೆ ನಿಶ್ಚಯವಾಗುತ್ತದೆ ಅಂತ. ಅಂದ್ರೆ ಇದು ಪ್ರೂವ್ ಮಾಡಿ ತೋರ್ಸೋದು. ನೀವ್ ಹೇಳಂತ ಪ್ರಶ್ನೆಗೆ ನಾ ಹೇಗಂದ್ರೆ ಆಗ ಉತ್ತರ ಕೊಡಕ್ಕಾಗಲ್ಲ. ಇವಾಗ ಹೇಗೆ ನಾನು ಹೇಳಿದ್ನಲ್ಲ ಮೊದ್ಲೇ, PhD ಪೇಪರ್ಸ್ ಏನಾದ್ರು ಬಂದಾಗ ಕರೆಕ್ಟಾಗಿ ಕೊಡ್ಬೇಕು ಉತ್ತರನ, ಎಲ್ಲಾನು ಪ್ರೂಫ್ ಸಮೇತ ಕೊಡ್ಬೇಕು. ಇಲ್ಲ ಅಂದ್ರೆ PhD ಪೇಪರ್ ಹೊಂದೋದಿಲ್ಲ. ಹಾಗಾಗಿ ಉಪನಿಷತ್ತುಗಳನ್ನ ಇಟ್ಕೊಂಡು ಮೂಲ ಅದನ್ನ ಇಟ್ಕೊಂಡು ನೀವು ಹೇಳ್ತಾ ಇದ್ದಾರೆ. ಮೊದ್ಲಿಂದ ಈ ಕಡೆವರೆಗೂ ಹೇಳಿದ್ದೇನು, ಮಧ್ಯದಲ್ಲಿ ಹೇಳಿದ್ದೇನು ಅನ್ನೋದು ತೋರಿಸ್ಕೊಡೋದ್ರ ಮೂಲಕ ಇದನ್ನ ಹೀಗೆ ಅಂತ ಆಚಾರ್ಯ ತೋರಿಸ್ತಾ ಇದ್ದಾರೆ. ಮುಂದುವರಿಸಿ. ಇದು ಮೂರನೇದ ಟಿಪ್ಪಣಿ. ಆತ್ಮನಿಗಿಂತ ಬೇರೆಯಾಗಿ ದೇವತೆಗಳು ಎಂಬುದನ್ನು ಎಂದರ್ಥ. ಪ್ರಾಣಾದಿಗಳನ್ನು ಹೇಳಿರುವುದು ಆತ್ಮಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿಯೇ ಎಂದು ಭಾವ. ಆತ್ಮನಿಗಿಂತ ಬೇರೆ ದೇವತೆಗಳು ಇರ್ತಾರೆ ಅಂತಾನೆ ಅರ್ಥ. ಪ್ರಾಣಾದಿಗಳನ್ನ ಹೇಳಿರೋದು ಆತ್ಮಸ್ವರೂಪವನ್ನು ತಿಳಿಸ್ಕೊಡೋಕೆ ಅಂತ ಅನ್ನೋದು ಅದನ್ನು ಭಾವ. ಮತ್ತೊಂದನ್ನು ಈ ನಡುವೆ ಹೇಳಬೇಕೆಂದು ಹೊರಟಿಲ್ಲ, ಹೇಳಿರುವುದೂ ಇಲ್ಲ. ಆದ್ದರಿಂದ ಸಮರಾಗಿರುವುದರಿಂದ ಪ್ರಾಣನು ಗುಣವಾಗಿರುವನೆಂಬುದು ಒಪ್ಪತಕ್ಕದ್ದಲ್ಲ ಎಂಬ ಆಕ್ಷೇಪಕ್ಕೆ ಅವಕಾಶವಿರುವುದಿಲ್ಲ. ಅಂದ್ರೆ ಇಲ್ಲಿ ಹೇಳಕ್ ಕೊಟ್ಟಿರೋದು ಆತ್ಮಸ್ವರೂಪ ಮಾತ್ರ. ಆದ್ರೆ ದೇವತಾದಿಗಳನ್ನೆಲ್ಲ ಬೇರೆದನ್ನೇ ಆಗ್ಲಿ ಅದನ್ನ ಹೇಳಕ್ ಕೊಟ್ಟಿಲ್ಲ. ಅದನ್ನ ಹೇಳಿರೋದು ಕೂಡ ಆತ್ಮಜ್ಞಾನಕ್ಕೋಸ್ಕರ ಅಂತ ಅಷ್ಟೇ, ಅದಕ್ಕೆ ಅವಕಾಶ ಇಲ್ಲ ಅಂತ. ಮುಂದೆ ವಿಶೇಷಗಳುಳ್ಳ ಸೋಪಾಧಿಕನಾದ ಆತ್ಮನಿಗೆ ವ್ಯವಹಾರಕ್ಕಾಗಿ ಗುಣಾಗುಣಿ ಭಾವವು ಉಕ್ತವಾಗಿದೆಯೇ ಹೊರತು ಅದಕ್ಕೆ ವಿಪರೀತನಾದ ಆತ್ಮನ ವಿಷಯದಲ್ಲಲ್ಲ. ಒಟ್ಟು ಉಪನಿಷತ್ತಿನಲ್ಲಿ ನಿರುಪಾಖ್ಯನಾದ ಆತ್ಮನನ್ನೇ ತಿಳಿಸಬೇಕೆಂದು ಹೊರಟಿದೆ. ಏಕೆಂದರೆ ಇವನು ನೇತಿ ಎಂಬ ಆತ್ಮನು ಎಂದು ಉಪಸಂಹಾರ ಮಾಡಿರುತ್ತದೆ. ಆದ್ದರಿಂದ ವಿಜ್ಞಾನಮಯರಲ್ಲರದ ಈ ಆದಿತ್ಯಾದಿ ಬ್ರಹ್ಮಗಳಿಗಿಂತಲೂ ಬೇರೊಬ್ಬ ವಿಜ್ಞಾನಮಯನು ಇದ್ದಾನೆ ಎಂಬುದು ಸಿದ್ಧವಾಯಿತು. ಏನಾಯ್ತು ಹೇಳಿ. ವಿಶೇಷಗಳುಳ್ಳ ಸೋಪಾಧಿಕವಾದ ಆತ್ಮನಿಗೆ, ಯಾವ್ದು ವಿಶೇಷಗಳ ಸೋಪಾಧಿಕ ಆತ್ಮ ಅಂದ್ರೆ ಯಾರು? ವಿಶೇಷ ರೂಪದಲ್ಲಿ ತಗೊಂಡಿದ್ ಯಾರು? ದೇವತೆಗಳು, ಶರೀರರು, ಪ್ರಾಣ, ಶರೀರೇಂದ್ರ ಮನೋಬುದ್ಧಿಗಳ ಸಂಘಾತ, ಇದೆಲ್ಲ ವಿಶೇಷ ರೂಪಗಳು ಅಂದ್ರೆ ಕಾರ್ಯರೂಪಗಳು. ಇದರಲ್ಲಿ ಸೋಪಾಧಿಕ ಅದು ಕಾರಣ ರೂಪ ಇರಲ್ಲ, ನಿರುಪಾಧಿಕ. ಯಾಕಂದ್ರೆ ನಿದ್ರೆ ನಿರುಪಾಧಿಕ, ಸೋಪಾಧಿಕ. ವಿಶೇಷಗಳು ತೋರುವಂಥದ್ದು ಸೋಪಾಧಿಕದಲ್ಲೇ. ನಿರುಪಾಧಿಕದಲ್ಲಿ ವಿಶೇಷಗಳು ಯಾವತ್ತೂ ತೋರ್ಕೊಳೋದಿಲ್ಲ. ನಿರುಪಾಧಿಕದಲ್ಲಿ ಆ ರೀತಿ ನಿರುಪಾಧಿಕ, ಈ ರೀತಿ ನಿರುಪಾಧಿಕ, ಬಣ್ಣದ ನಿರುಪಾಧಿಕ, ಬಣ್ಣ ಇಲ್ಲದ ನಿರುಪಾಧಿಕ ಏನಾಗ ಸಾಧ್ಯನಾ? ಇರಲ್ಲ ಅಲ್ವಾ? ಈ ಸೋಪಾಧಿಕ ಆತ್ಮನಿಗೆ ವ್ಯವಹಾರಕ್ಕಾಗಿ ಗುಣಗುಣಿ ಭಾವವು ಮುಕ್ತವಾಗಿರುತ್ತದೆ ಹೊರತು ಗುಣ ಗುಣಿ ಭಾವವನ್ನು ಕಲ್ಪಿಸಬೇಕು. ಅದು ಸ್ವಾಮಿಗಳ ಟಿಪ್ಪಣಿ ನೋಡ್ಕೊಂಡಿದ್ದೀನಿ, ಅದು ನೋಡ್ಕೊಳ್ಳಿ ಅದನ್ನ, ಆಯ್ತಾ? ಅದಕ್ಕೆ ವಿಪರೀತನಾದ, ವಿಪರೀತ ಅಂದ್ರೆ ಏನೋ ಅದಕ್ಕೆ ಬೇರೆಯಾದಂತಹ ಆತ್ಮನ ವಿಷಯದಲ್ಲಿ ಅದನ್ನ ಹೇಳಿಲ್ಲ. ನಿರುಪಾಧಿಕನಾದ ಆತ್ಮ ವಿಷಯದಲ್ಲಿ ಅದಿಲ್ಲ. ಅದು ಒಟ್ಟು ಉಪನಿಷತ್ತಲ್ಲಿ ನಿರುಪಾಖ್ಯನಾದ ಆತ್ಮನನ್ನೇ, ನಿರ್ವಿಶೇಷ ಯಾವ ವಿಶೇಷಗಳು ಇಲ್ಲದ
ನಿರುಪಾಖ್ಯ ಅಂತ ಆಚಾರ್ಯರು ಕೊಟ್ಟಿರೋದು. ಅದಕ್ಕೆ ನಿರುಪಾಖ್ಯ ಅಂತಂದ್ರೆ ನಿರುಪಾಧಿಕ ಅಂತ ಅರ್ಥ ಮಾಡ್ಕೊಳ್ಬೇಕು. ತಿಳಿಸಬೇಕೆಂದೇ ಹೊರಟಿದೆ. ಏಕೆಂದ್ರೆ ಕಡೆಯಲ್ಲೂ ಕೂಡ ಆದೇಶ ನೇತಿ ನೇತಿ ಅಂತಾನೆ ಹೇಳಿದೆ. ಇದೆಲ್ಲ ಅಂತಲೇ ತಿಳಿಸಿಕೊಟ್ಟಿದೆ. ಹಂಗಾಗಿ ಈ ಪ್ರಾಣದನ್ನ ಚೇತನ ಅಂತಾಗಲಿ, ದೇವತೆಗಳ ಚೇತನ ಅಂತಾಗಲಿ ಏನ್ ಹೇಳಿದ್ರು ಕೂಡ ಉಪಸಂಹಾರ ನೋಡ್ಕೊಳ್ಳಿ. ಫಸ್ಟ್ ಉಪಸಂಹಾರ ನೋಡ್ಕೊಳ್ಳಿ. ಆವಾಗ ನೀವು ಅದನ್ನೇನಾದ್ರು ಹೇಳ್ಬೇಕಾದ್ರೆ ನೀವೇ ತಪ್ತೀರ. ನೀವು ಅವಾಗ ನೀವೇ ಉತ್ತರ ಕೊಡ್ಬೇಕು. ನಾವು ಹೇಳೋದ್ರೊಳಗೆ ಎಲ್ಲೂ ಕೂಡ ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿ ಅಂದ್ ಆಗೋದೇ ಇಲ್ಲ. ನೀವ್ ಹೇಳೋದೇನಾದ್ರು ಒಪ್ಕೊಳ್ಳೋದಾದ್ರೆ ನೀವು ಅಲ್ಲೇ ಬೇರೆ ಅರ್ಥ ಮಾಡ್ಬೇಕು. ಯಾಕಂದ್ರೆ ಪೂರ್ತಿ ಉಪನಿಷತ್ಗೆ ಅರ್ಥ ಮಾಡ್ಬೇಕು. ಯಾವ್ದೋ ಒಂದು ಭಾಗಕ್ಕೆ ನೀವು ಅರ್ಥ ಮಾಡ್ಬಿಟ್ಟು ಸುಮ್ಮನೆ ಓಟೋಗ್ಬಿಟ್ರೆ ಆಗಲ್ಲ. ಪೂರ್ತಿ ಉಪನಿಷತ್ಗೆ ಅರ್ಥ ಮಾಡ್ಬೇಕಾದ್ರೆ ಇಲ್ಲೊಂದು ಹೇಳಿ ಅಲ್ಲೊಂದು ಹೇಳಕ್ಕಾಗಲ್ಲ. ಕಡೆಯಲ್ಲಿ ಹೇಳಿದ್ರೆ ನೇತಿ ನೇತಿ ಅಂತೀರ. ಅಲ್ಲೇನ್ ಅರ್ಥ ಮಾಡ್ತೀರಾ? ಪ್ರಾಣನೇ ಇದು ಅಂತಂದಾಗ, ಚೇತನ ಅಂತಂದಾಗ ಅಂತ. ಮತ್ತೆ ಆದ್ದರಿಂದ ವಿಜ್ಞಾನಮಯರಲ್ಲದ ಈ ಆದಿತ್ಯಾದಿ ಬ್ರಹ್ಮಗಳಿಗಿಂತಲೂ ಬೇರೊಬ್ಬ ವಿಜ್ಞಾನಮಯನು ಇದಾನೆಂಬುದು ಸಿದ್ಧವಾಯಿತು ಅಂತ. ವಿಜ್ಞಾನಮಯರಲ್ಲದ ಅಂದ್ರೆ ಏನು? ಚೇತನನಲ್ಲದ ಆದಿತ್ಯಾದಿ ಬ್ರಹ್ಮಗಳಿಗಿಂತಲೂ ಬೇರೊಬ್ಬ ವಿಜ್ಞಾನಮಯನು ಇದಾನೆಂಬುದು ಸಿದ್ಧವಾಯಿತು ಅಂತ. ವಿಜ್ಞಾನಮಯ ಇದು ಪದ ಇಂಪಾರ್ಟೆಂಟ್. ವಿಜ್ಞಾನಮಯ ಅನ್ನುವಂಥ ಪದ ಇಂಪಾರ್ಟೆಂಟ್. ಆಯ್ತಾ? ಅಂದ್ರೆ ಮುಂದೆ ಬರುವಂತ ವಿಷಯಗಳಲ್ಲಿ ಏನು ವಿಜ್ಞಾನಮಯ ಅಂತಂದ್ರೆ ಚೇತನ ಇರೋನು. ಹಾ, ಇಲ್ಲಿ ವಿಜ್ಞಾನಮಯ ಅಂತಂದವಾಗ ಆ ಚಿದಾಭಾಸ ಅದನ್ನ ವಿಜ್ಞಾನಮಯ ಅಂತ ಕರೆದಿದೆ. ಚಿದಾಭಾಸ ಎರಡು ಕೂಡ್ಕೊಂಡಿರೋದನ್ನ ವಿಜ್ಞಾನಮಯ ಅಂತ ಕರೆದಿದೆ. ಅಂದ್ರೆ ಇದನ್ನ ವಿಜ್ಞಾನಮಯ ಅಂತ ಕರೆಯೋದು. ಎರಡು ಸತ್ಯಾಂದ್ರತೆ ಮಿತಿನಿ ಕೃತ್ಯ ಹಿಂದೆ ಹೇಳಿದ್ರಲ್ಲ, ಸಂಕೀರ್ಣವಾಗಿರುವುದರಿಂದ ತಿಳಿಯೋದು ಕಷ್ಟ ಅಂತ. ಇದನ್ನ ವಿಜ್ಞಾನಮಯ ಅಂತ, ಇದನ್ನ ಸೇರ್ಕೊಂಡಿರೋದನ್ನ ಇದು ವಿಜ್ಞಾನಮಯ ಅಂತ. ಆ ವಿಜ್ಞಾನಮಯನ ಉಪನಿಷತ್ತು ಇದು ಅಂತ ಮುಂದಕ್ಕೆ ಎಲ್ಲ ಚರ್ಚೆ ಬರುತ್ತೆ. ವಿಜ್ಞಾನಮಯದ ಉಪನಿಷತ್ತು ಅಥವಾ ಆತ್ಮನ ಉಪನಿಷತ್ತು ಅಂತೆಲ್ಲ ಚರ್ಚೆ ಬರುತ್ತೆ. ಹಾಗಾಗಿ ಇದಕ್ಕಿಂತ ಬೇರೊಬ್ಬ ವಿಜ್ಞಾನಮಯನು ಇದಾನೆಂಬುದು ಸಿದ್ಧವಾಯಿತು ಅಂತ ಹೇಳಿದ್ದಾರೆ. ಅಂದ್ರೆ ಅದೇ ಹೇಳ್ದಲ್ಲ, ಪದಗಳ ಜಾಲ ಇಲ್ಲಿ ಸ್ವಲ್ಪ. ವಿಜ್ಞಾನಮಯ ಅಂತ ಬಳಸಿದ್ರು ಕೂಡ ಆತ್ಮನಿಗೂ ಕೂಡ ವಿಜ್ಞಾನಮಯ ಅಂತ ಬಳಸಿದ್ರೆ ಚೇತನ ಅಂತ ಇಟ್ಕೊಳ್ಬೇಕಷ್ಟೇ. ಇಲ್ಲಿ ಬರೀ ವಿಜ್ಞಾನಮಯ ಅಂತಂದ್ರೆ ಕಾರ್ಯಕರಣ ಸಂಘಾತನ ಹೇಳಿದಾರ ವಿಜ್ಞಾನಮಯ ಅಂತ. ಅದೇ ಹೇಳ್ತಾ ಇರೋದು ಇಲ್ಲಿ. ಈ ಅದೇ ವಿಜ್ಞಾನಮಯ ಕಾರ್ಯಕರಣ ಸಂಘಾತ ಅನ್ನೋದೇನಿದೆಯಲ್ಲ ಅದೇ ವಿಜ್ಞಾನಮಯನು ಅಂತ. ಅಂದ್ರೆ ಚಿದಾಭಾಸನು ವಿಜ್ಞಾನಮಯನು ಎಲ್ಲ ಒಂದೇ. ಆಯ್ತಾ? ಅಂದ್ರೆ ಈ ಬೇರೊಬ್ಬ ವಿಜ್ಞಾನಮಯ ಇದಾನೆಂದು ಸಿದ್ಧವಾಯಿತು ಅಂತಂದವಾಗ ಬೇರೊಬ್ಬ ಚೇತನ ಅಂತ ಇಟ್ಕೊಳ್ಬೇಕಲ್ಲಿ. ಇದಕ್ಕಿಂತ ಬೇರೊಬ್ಬ ವಿಜ್ಞಾನಮಯನು ಅಂದ್ರೆ ಚೇತನ ಅಂತ ತಗೊಳ್ಬೇಕಲ್ಲಿ. ಹಾಗೆ ಕೈಯಿಂದ ಹೊರಳಿಸಿದ ಮೇಲೆಯೇ ಎಚ್ಚೆತ್ತು ಅರಿತದ್ದರಿಂದ ಕಾರ್ಯಕರಣ ಸಂಘಾತಕ್ಕಿಂತ ವ್ಯತಿರಿಕ್ತನಾದ ನಿರುಪಾಧಿಕ ಚೈತನ್ಯ ಸ್ವರೂಪನಾದ ಆತ್ಮನು ಇದಾನೆಂದು ಸಿದ್ಧವಾಯಿತು ಎಂದರ್ಥ ಅಂತ 5ನೇ ಟಿಪ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಆಯ್ತಾ? ಅಂದ್ರೆ ಬೇರೊಬ್ಬ ಸ್ವಲ್ಪ ಅರ್ಥ ಮಾಡ್ಕೊಳ್ಳ. ಅಂದ್ರೆ ನೋಡಿ, ಇದು ಭಾಷ್ಯ ಆಗಿರೋದ್ರಿಂದ ತುಂಬಾ ಸರಳ ಅಲ್ಲ, ತುಂಬಾ ಸರಳವಾಗಿ ಓದ್ಕೊಂಡು ಹೋಗೋದಲ್ಲ. ಇಲ್ಲಿ ಪದ ಏನ್ ಬಳಸಿದ್ದಾರೆ ಅಂತ. ನಿಜ ವಿಜ್ಞಾನಮಯ ಅಂತಂದ್ರೆ ಏನ? ಆತ್ಮಾನಾತ್ಮರುಗಳ ಸೇರ್ಕೊಂಡಿರೋದು ಅಂತ. ಅಂದ್ರೆ ಇಲ್ಲಿ ಹಿಂದೆ ಬಂದಿತ್ತಲ್ಲ, ಸಂಕೀರ್ಣವಾಗಿರೋದ್ರಿಂದ ತಿಳ್ಕೊಳ್ಳೋದು ಕಷ್ಟ ಅಂತ. ಅದು ಆತ್ಮನೂ ಇದ್ದಾನೆ, ಅನಾತ್ಮಗಳ ಅಂತ ಇದು ಎರಡೂ ಇದೆ ಇಲ್ಲಿ ವಿಶೇಷ ರೂಪದಲ್ಲಿ, ಎಚ್ಚರದ ರೂಪದಲ್ಲಿ. ಇದಕ್ಕಿಂತ ಬೇರೆಯಾದಂತ ವಿಜ್ಞಾನಮಯ ಇದ್ದಾನೆ ಅಂತ ಹೇಳಿದವಾಗ ಇದಕ್ಕಿಂತ ಬೇರೆಯಾಗಿರೋ ಚೇತನ ಮಾತ್ರ ಅಂತ, ಅದು ಆತ್ಮ ಅಂತ ತಿಳ್ಕೊಳ್ಬೇಕು. ಆಯ್ತಾ? ಮುಂದಕ್ಕೆಲ್ಲ 16ನೇ ಮಂತ್ರ ಬರುತ್ತೆ. 16ನೇ ಮಂತ್ರದಲ್ಲಿ ಮುಖ್ಯವಾದಂತಹ ವಿಷಯ ಚರ್ಚೆ ಆಗುತ್ತೆ. ಅಂದ್ರೆ ಇಲ್ಲಿವರೆಗೂ ಏನ್ ತೋರಿಸ್ಕೊಟ್ರ? ಇಲ್ಲಿವರೆಗೂ ಇಷ್ಟು ಭಾಷೆದವರೆಗೂ ಅಥವಾ ಉಪನಿಷತ್ತು ಮತ್ತೆ ಇಷ್ಟು ಭಾಷೆದವರೆಗೆ ಏನ್ ತೋರಿಸ್ಕೊಟ್ಟಿದ್ದಾಗ ಆಯ್ತು? ಅದೇ ಪ್ರಾಣನ್ನ ಹೇಳಿದ್ರು, ಕಾರ್ಯಕರಣ ಸಂಘಾತ, ದೇವತೆಗಳ ವಿಚಾರ ಎಲ್ಲ ಬಂತು.
ಅಲ್ಲಲ್ಲ, ಏನ್ ತಿಳ್ಸ್ಕೊಟ್ಟಂಗಾಯ್ತು ಇಲ್ಲಿ ಇದುವರೆಗೂ ಏನ್ ತಿಳ್ಸ್ಕೊಟ್ಟಿದೆ ಇಲ್ಲಿ ಅಂದ್ರೆ ಇದು ಇದೆಲ್ಲ ಅಜಾತ ಶತ್ರುವು ಗಾರ್ಗಿನಿಗೆ ಏನ್ ತಿಳ್ಸ್ಕೊಟ್ಟಾಗಾಯ್ತು ಇದುವರೆಗೂ? ನೀನ್ ತಿಳ್ಕೊಂಡಿದ್ದೆಲ್ಲ ಅನಾತ್ಮ ಅಂದ್ರೆ ಅವಿದ್ಯೆನಲ್ಲಿ ಬರುತ್ತೆ, ಉಪಾಸನೆಗಳಲ್ಲಿ ಬರುತ್ತೆ. ಇಲ್ಲಿ ನಾನು ಆತ್ಮ ಸ್ವರೂಪ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲ, ಮುಂದಕ್ಕೆ ಆತ್ಮಸ್ವರೂಪ ತಿಳ್ಸ್ಕೊಡೋದು ಮುಂದಕ್ಕೆ ಬರುತ್ತೆ, ಅಂದ್ರೆ 16ನೇ ಮಂತ್ರದಿಂದ ಬರುತ್ತೆ. ಈ 15ನೇ ಮಂತ್ರದವರೆಗೂ ಏನ್ ತಿಳ್ಸ್ಕೊಟ್ಟಾಗಾಯ್ತು ಅಂದ್ರೆ ಅವನ್ ತಿಳ್ಕೊಂಡಿದ್ ತಪ್ಪು ಅಂತ ಅಷ್ಟೇ. ಚೇತನ ತಪ್ಪು ಅಂತ ಅಷ್ಟೇ. ಪ್ರಾಣನೇ ಚೇತನ ಅಂತ ಏನ್ ತಿಳ್ಕೊಂಡಿದ್ದಲ್ಲ, ಮುಖ್ಯ ಪ್ರಾಣನೇ ಚೇತನ, ದೇವತಾದಿಗಳನ್ನ ಹಿಡಿದು ಮುಖ್ಯ ಪ್ರಾಣನೇ ಚೇತನ ಅಂತ ಏನ್ ತಿಳ್ಕೊಂಡಿದ್ದಲ್ಲ ಅದು ತಪ್ಪು ಅಂತ ಅಂದ್ಮೇಲೆ ಅದಕ್ಕಿಂತ ಬೇರೆಯಾದಂತಹ, ಅದಕ್ಕೂ ಚೇತನ, ಅದು ಹಿಂದೆ ತೋರಿಸ್ಕೊಟ್ಟದ, ಅದಕ್ಕೂ ಸ್ವಾಮಿಯಾದಂತಹ, ಅವನಿಗೂ ಸ್ವಾಮಿಯಾದಂತಹ ಆ ಚೇತನನು ಹಿಂದಿನ ಭಾಷೆಗಳಲ್ಲಿ ನೋಡಿ, ಅದು ಮುಖ್ಯ. ಕೆಲವೊಂದೆಲ್ಲ ಸಂಕೀರ್ಣವಾಗಿರುವುದರಿಂದ ಅಂತ ತೋರಿಸ್ಕೊಟ್ಟಿದ್ರಲ್ಲ ಅಲ್ಲಿ ಎಷ್ಟನೇ ಭಾಷೆ ಭಾಗ, ಅದು ಮೊದ್ಲೇನೆ ಫಸ್ಟೇನೆ ತಿಳ್ಸ್ಕೊಟ್ಟಿರೋದನ್ನ. ಎಷ್ಟನೇ ಭಾಷೆ ಭಾಗ ಅಂದ್ರೆ 279ನೇ ಭಾಷೆ ಭಾಗದಲ್ಲೇ 279ನೇ ಭಾಷೆದಲ್ಲೇ ತಿಳ್ಸ್ಕೊಟ್ಟಿದ್ದಾರೆ ನೋಡಿ. ಎಚ್ಚರದ ಕಾಲದ ಗಾರ್ಗನ ಅಭಿಪ್ರಾಯದಲ್ಲಿ ಕರ್ತೃ ಭೋಕ್ತೃ ಬ್ರಹ್ಮವೂ ಆಗಿದ್ದ ಪುರುಷನು ಹೇಗೆ ಕರಣಗಳಲ್ಲಿ ಹತ್ತಿರವಿರುತ್ತಾನೋ, ಅದರಲ್ಲೂ ಕರಣಗಳ ಹತ್ತಿರ ಇರ್ತಾನೆ ಅವನು. ಗಾರ್ಗ್ಯನ ಅಭಿಮತದಲ್ಲೂ ಆ ದೇವತೆಯ ಸಾನ್ನಿಧ್ಯ ಇಲ್ಲ ಅಂತಂದ್ರೆ ಇದಕ್ಕೆ ಚೇತನ ಇಲ್ಲ ಅಂತ ಗಾರ್ಗ್ಯನ ಮತದಲ್ಲೂ ಕೂಡ. ಮತ್ತೆ ಅಜಾತ ಶತ್ರುವಿನ ಮತದಲ್ಲೂ ಕೂಡ ಅದೇ ತರ ಇದೆ ಇಲ್ಲಿ. ಅಂದ್ರೆ ಅಜಾತ ಶತ್ರುವಿನ ಅಭಿಪ್ರೇತವಾಗಿದ್ದ ಆ ಪ್ರಾಣನ ಸ್ವಾಮಿಯು, ಪ್ರಾಣನಿಗೂ ಚೇತನ ಇರುವಂತ ಅವನು ಭೃತ್ಯರಿರುವಲ್ಲಿ ರಾಜರಿರುವಂತೆ ಹತ್ತಿರವೇ ಇದ್ದುಕೊಂಡಿರುತ್ತಾನೆ. ಆದರೆ ಗಾರ್ಗ್ಯನ ಮತ್ತು ಅಜಾತ ಶತ್ರುವಿನ ಅಭಿಪ್ರಾಯದಂತೆ ಬ್ರಹ್ಮವಾಗಿರುವ ಆಳುವುದಣಿಗಳಿಬ್ಬರು ವಿಂಗಡಿಸಿ ಅರಿಯುವುದಕ್ಕೆ ಕಾರಣವಿದೆಯಲ್ಲ, ಅದು ಸಂಕೀರ್ಣವಾಗಿರುವುದರಿಂದ ಕಷ್ಟ ಅಂತ. ಸಂಕೀರ್ಣವಾಗಿರುವಂತ ಕಷ್ಟ ಅಂತ. ಇವಾಗ ಇವನ ಗಾರ್ಗ್ಯನ ಮತದಲ್ಲೂ ಕೂಡ ಸಂಕೀರ್ಣವಾಗಿದೆ. ಯಾಕಂದ್ರೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾನೆ, ಆ ದೇವತೆ ಮತ್ತೆ ಈ ಕರ್ಣ ಇದಕ್ಕೆಲ್ಲಾನು ಚೇತನ ಕೊಡ್ತಾ ಇರೋದು ಅವನು ಅಂತ. ಆಯ್ತಾ? ಇಲ್ಲಿ ಅಜಾತ ಶತ್ರುವಿನ ಅಭಿಪ್ರಾಯದಲ್ಲೂ ಕೂಡ ಈ ದೇವತೆಗೂ ಕೂಡ ಸ್ವಾಮಿಯಾದಂಥವನು ಅವನು ಕೂಡ ಇಲ್ಲಿ ಭೃತ್ಯ ರಾಜರಿರುವ ಸಮಯದಲ್ಲಿ ಭೃತ್ಯರಿರುವಂತೆ ಅಂತ. ಭೃತ್ಯರು ಯಾರೋ ಇಲ್ಲಿ ಈ ದೇವತೆಯು ಸೇರಿ ಭೃತ್ಯ. ಈ ಕರ್ಣಗಳು ಮಾತ್ರ ಅಲ್ಲ, ದೇವತೆಯು ಕರ್ಣಗಳು ಎಲ್ಲರೂ ಭೃತ್ಯರು ರಾಜನಿಗೆ. ಇಲ್ಲೇನಾಗಿದೆ, ಸಂಕೀರ್ಣವಾಗಿಬಿಡಿದೆ. ಇದು ಕೂಡ ಸಂಕೀರ್ಣವಾಗಿದೆ, ಅಲ್ಲೂ ಕೂಡ ಸಂಕೀರ್ಣವಾಗಿದೆ, ಒಂದಕ್ಕೊಂದಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಚೇತನ ಮತ್ತೆ ಅಚೇತನ ಎರಡೂ ಕೂಡ ಸಂಕೀರ್ಣವಾಗಿದೆ. ಎಲ್ಲಿ? ಎಚ್ಚರದ ಅವಸ್ಥೆಯಲ್ಲಿ. ಎಚ್ಚರದ ಅವಸ್ಥೆಯಲ್ಲಿ ಎರಡೂ ಕೂಡ್ಕೊಂಡಿದೆ. ಹೇಗೆ ಆ ನೀರು ವೇಪರ್ ಆಗೋಗ್ಬಿಟ್ಟಿತ್ತು ಅನ್ಕೊಳ್ಳಿ, ಎಷ್ಟು ಕಷ್ಟ ತೆಗೆಯೋದು, ಎಷ್ಟು ಸೂಕ್ಷ್ಮವಾಗಿರುತ್ತೆ. ಅದು ಐಸ್ ಆಗಿದ್ರು ಗೊತ್ತಾಗ್ಬಿಡುತ್ತೆ. ಐಸ್ ಆಗಿದ್ದಾಗ ಆ ಒಂದು ಸಂಕೀರ್ಣವಾಗಿರೋದು ಗೊತ್ತಾಗತ್ತೆ ನಮ್ಗೆ. ಆ ಒಂದು ವಾತಾವರಣ ಮತ್ತೆ ಐಸ್, ಆ ನೀರು ಎರಡು ಸಂಕೀರ್ಣವಾಗಿದೆ. ಇಲ್ಲಿ ತಿಳಿಯ ಸ್ಥೂಲವಾಗಿರೋದ್ರಿಂದ ಅದೇ ಆ ನೀರು ಆವಿಯಾದಾಗ ತಿಳ್ಕೊಳ್ಳೋದಕ್ಕಷ್ಟು ಎರಡನ್ನೂ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ನೀರು ಮತ್ತೆ ಮೂಲ ರೂಪವಾದಂತ ದ್ರವ್ಯ ನೀರು ಮತ್ತೆ ಆ ಕಾರಣ ಇತ್ತಲ್ಲ ಕ್ರಿಯಾಕಾರಕಗಳಿಂದ ಸೇರ್ಕೊಂಡಿರುವಂತದ್ದು ಎರಡು ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ತಿಳ್ಕೊಳ್ಳೋದ್ ಕಷ್ಟ. ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಅದು ನಾರ್ಮಲ್ ಸ್ಥಿತಿಗೆ ತರಬೇಕು, ಕಾರಣ ಸ್ಥಿತಿಗೆ ತರಬೇಕು. ಇಲ್ಲಿ ತಿಳ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ನಿದ್ರೆ ಕರ್ಕೊಂಡೋಗಿದ್ದು, ಕಾರಣ ಸ್ವರೂಪ ಕರ್ಕೊಂಡೋಗಿದ್ದು ಅಂತ. ಇವಾಗ ಲ್ಯಾಬೊರೇಟರಿನಲ್ಲೂ ಕೂಡ ಐಸು ನೋಡಪ್ಪ, ಇದು ಸ್ವಭಾವ ಅಲ್ಲ, ನೋಡು ಸ್ವಲ್ಪ ತಡಿ, ಇದು ಕರಗ್ಲಿ ಅಂತೀವಲ್ಲ, ಕರದ್ಮೇಲೆ ತೋರಿಸ್ತೀವಿ ಅದನ್ನ. ನೋಡಿ ಇವಾಗ ಏನಿದು ನೀರು ಇದೆ ನಿಜವಾದ್ದು ಅಂತೀವಿ. ಅದೇ ತರ ಎಚ್ಚರದಲ್ಲಿರ್ತಾನಲ್ಲ, ಸ್ವಲ್ಪ ತಡಿ ಮಲಗ್ಲಿ, ನೋಡಿ ಇದೆ ನಿಜವಾದ್ದು ಅಂತ. ಅದೇ ತರ ಆ ವೇಪರ್ ಆಗಿದ್ದಾಗ ನೀರು, ಅದನ್ನ ಲ್ಯಾಬಲ್ಲಿ ಒಂದು ಅವಕಾಶ. ಇವಾಗ ನೀನ್ ಲ್ಯಾಬ್ ಯಾಕಪ್ಪ, ಮನೇಲಿ ನಾನು ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆ ಮುಚ್ಚಿದ್ರೆ ನೀರ್ ಕುದಿಸಿದ್ರೆ ಏನಾಗುತ್ತೆ? ಅದೆಲ್ಲ ಆವಿಯಾಗಿ ಅಲ್ಲೇ ನಿಂತಿರುತ್ತಾ ಇಲ್ವಾ? ಅಲ್ವಾ? ಅದೇ ನೀವು ಇಡ್ಲಿ ಪಾತ್ರೆ ತೆಗೆದ್ರೆ ಅದು ಆವಿ ಎಲ್ಲ ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ಶಾಂತವಾದವಾಗ ಅದಾಗೆ ನೀರಾಗಿರುತ್ತೆ ಅಲ್ವಾ? ಹಾಗೆ ಇಲ್ಲೇ ತಿಳಿಸ್ಕೊಳ್ಳೋದು ಕಷ್ಟ ಅಂತ ನಿದ್ರೆ ದೃಷ್ಟಾಂತ ತಗೊಂಡು ಹೇಳಿದ್ದು ಅಂತ ಹೇಳಿದ್ರು. ಹಾಗಾಗಿ ಈ ಹಿಂದೆ ಸಂಬಂಧ ಅದಕ್ಕೆ ಹಿಂದೆ ತೋರಿಸ್ಕೊಟ್ಟೆ ನಾನು.
ಒಟ್ಟಿನಲ್ಲಿ ವಿಷಯ ಹೇಳೋದು ಇದಕ್ಕೋಸ್ಕರ ಅಂತ, ಇದಕ್ಕಿನ್ನ ಬೇರೆ ಆದಂತಹ ಆತ್ಮನನ್ನು ತಿಳಿಸ್ಕೊಡೋಕ್ಕೋಸ್ಕರ. ಒಟ್ಟಿನಲ್ಲಿ ಇದುವರೆಗೂ ಹೇಳಿದ್ದೇನು, ಗಾರ್ಗ್ಯನ ಅಭಿಪ್ರೇತವಾಗಿರುವಂತಹ ಚೇತನವು ಆ ಚೇತನಕ್ಕಿಂತ ಬೇರೆ ಆದಂತಹ ಇನ್ನೊಬ್ಬ ವಿಘ್ನ ಕರ್ತೃ ಭೋಕ್ತೃ ಚೇತನ ಇದ್ದಾನೆ ಅನ್ನೋದನ್ನ ತಿಳಿಸ್ಕೊಡೋಕ್ಕೋಸ್ಕರ ಅಂತ ಹೊಟ್ಟಿರುವಂಥದ್ದು. ಇನ್ನು 16ನೇ ಮಂತ್ರ ನೋಡ್ಬೇಕು. 16ನೇ ಮಂತ್ರವನ್ನ ನಾಳೆ ಮತ್ತೆ ಸೆಲ್ಲ ನೋಡ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಹಂ ಷರ್ಷಿಭ್ಯೋ ನಮೋ ಮಾಭ್ಯೋ ನಮೋ ಗುರುಭ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.